ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವೆ ಕುನ್ನಿಗೆಳೆನೆಂಬೆ ಕಾಣ ರಾಮನತ ಎಂದು ವಿಶ್ವಗುರು ಬಸವಣ್ಣನವರಲ್ಲಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಿಜವಾಗ್ಲೂ ನನಗೆ ಬಹಳ ಖುಷಿ ಆಗುತ್ತೆ. ಇಲ್ಲಿವರೆಗೆ ಹಂಪಳಿ ಸರ್ ಅವರಿಗೆ ಬಹಳಷ್ಟು ಹೊಗಳಿದ್ರು. ನಾನು ಅವರಿಗೆ ನಿಜವಾಗ್ಲೂ ಅಂತ ಸರ್ಗಳನ್ನ ಪಡಿಬೇಕಾದ್ರೆ ನೀವೆಲ್ಲರೂ ಧನ್ಯರು. ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್. ಈ ಲೈಫ್ ನಾವು ಎಷ್ಟು ಕೊಟ್ರು ಬರೋದಿಲ್ಲ, ಹೌದಲ್ಲ? MSS ಕ್ಯಾಂಪ್ ನಿಜವಾಗ್ಲೂ ಎಲ್ಲರೂ ಮಾಡಲೇಬೇಕು. ಮುಂದೆ ಈಗ ಕಂಪಲ್ಸರಿ ಆಗಿ 100 200 ಅಂತ ಇರಬಾರ್ದು. ಎಲ್ಲರೂ ಭಾಗವಹಿಸೋರು ಭಾಗವಹಿಸಿ ಅನ್ನೋ ಉದ್ದೇಶ ಇರಬೇಕು. ಬಹಳ ಖುಷಿ ಆಗ್ತದೆ. ಎಲ್ಲಾ ಹೆಣ್ಣು ಮಕ್ಕಳು ಇಷ್ಟೊಂದು ನಾವು ಪವರ್ಫುಲ್ ಆಗಿ ಅಂದ್ರೆ ಹಳ್ಳಿ ಏನ್ರಿ ಬೆಕ್ಕದಂತ ಒಂದು ಸ್ಲಮ್ ಏರಿಯಾನು ನಾವು ಉದ್ಧಾರ ಮಾಡ್ತೀವಿ. ಯಾಕಂದ್ರೆ ಇಷ್ಟೊಂದು ಮಕ್ಕಳು ಪ್ರತಿಯೊಂದು ಮೂಲೆಗೆ ಒಬ್ಬೊಬ್ರು ಹೋಗ್ತಾರೆ. ಅಂದ್ಬಳಕ ಆ ಮೂಲೆಯನ್ನ ಅದನ್ನು ಉದ್ಧಾರ ಮಾಡಿ ಪ್ರತಿಯೊಬ್ಬ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತು ಒಳ್ಳೆ ಧೈರ್ಯದಿಂದ ಜೀವನ ಮಾಡುವಂತ ಆಶಯವನ್ನ ನಮ್ಮ ಮಕ್ಕಳು ಅವರಿಗೆ ಧೈರ್ಯ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆದ್ರೂ ಸಹ ಕೆಲವು ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈ ಜೀವನದಲ್ಲಿ ಯಾವ ರೀತಿಯಿಂದ ನಮ್ಮ ಜೀವನ ಬರ್ತದ ಅನ್ನೋದು ಯಾರಿಗೂ ಕಲ್ಪನೆ ಇರೋದಿಲ್ಲ. ಅದನ್ನ ಬಂದ ನಂತರ ಯಾವ ರೀತಿಯಿಂದ ಎದುರಿಸಬೇಕು ಅನ್ನುವ ವಿವೇಚನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿಯೇ ನ್ಯೂಸು, ಸಮಾಜ ಮತ್ತು ನಮ್ಮ ಆತ್ಮಸ್ಥೈರ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನೋಡ್ತೀವಿ ಕೋವಿಡ್ ಬಂತು, ಅದು ಅನ್ನ ಅಪರ್ಚುನಿಟಿ ಯಾವಾಗ ಬಂತು. ಕೆಲವರು ಜೀವನದಲ್ಲಿ ಇವತ್ತು ನೀವು ಮಕ್ಕಳ ತಂದೆ ತಾಯಿಯ ಜೊತೆ ಇರ್ತೀರಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವೇನಂತೀರಿ ಅದನ್ನು ಕೊಡ್ತಾರ. ಯಾವ ರೀತಿಯಿಂದ ಇರ್ಬೇಕು, ನಮ್ಗೆ ಏನ್ ಡ್ರೆಸ್ ಬೇಕು, ಹೆಂಗಿರ್ಬೇಕು, ನಿಮ್ ಮೇಲೆ ಅವ್ರಿಗೆ ವಿಶ್ವಾಸ ಇರ್ತದ, ಅವ್ರ ಮೇಲೆ ನಿಮ್ಗೆ ವಿಶ್ವಾಸ ಇರ್ತದ, ಆರಾಮಾಗಿ ಹೊರಟು ಹೋಗ್ತದ. ಆದ್ರೆ ಎಜುಕೇಶನ್ ಮುಗಿದ ತಕ್ಷಣ ನಿಮ್ಮ ಜೀವನ ಇನ್ನೊಂದು ಪಾಠವನ್ನು, ಇನ್ನೊಂದು ಪಾಠನ ನಾವು ಜೀವನವನ್ನ ಮಾಡಲೇಬೇಕು. ಹೇಳ್ಬೋದು, ಇಲ್ಲ ನನ್ನ ಮದುವೆನೇ ಆಗಲ್ಲ. ನಮ್ಮ ಸಮಾಜದಲ್ಲಿ 1% ಕಡಿಮೆ ಮಹಿಳೆಯರು ಮದುವೆ ಆಗಿಲ್ಲ. ಉಳಿದವರೆಲ್ಲರೂ ಮದುವೆ ಆಗುವಂತ ಒಂದು ವ್ಯವಸ್ಥೆ ಇರುತ್ತೆ. ಇವತ್ತು ನಿಮಗೆ ಎಜುಕೇಶನ್ ಇದೆ, ಸ್ವಾತಂತ್ರ್ಯ ಇದೆ, ಎಲ್ಲವೂ ಇದ್ದರೂ ಸಹ ಇವತ್ತು ನಮ್ಮಲ್ಲಿ ಕಾನೂನನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ವಿಚಾರ ಮಾಡಬೇಕು, ಯಾಕೆ ಮಹಿಳೆಯರಿಗೆ ಕಾನೂನನ್ನ ಕೊಟ್ಟರು, ಮಹಿಳೆಯರಿಗೆ ಯಾಕೆ ಅದಕ್ಕೆ ನಾವು ಭಾಗಿಗಳ ಆಗ್ತಾ ಇದ್ದೇವೆ. ನಮ್ಮ ದೇಶ ಏನದ ಸಂಸ್ಕಾರದಿಂದ ಕೂಡಿದಂತ ಒಂದು ದೇಶ. ನಾವು ಏನೇ ಏರೋಪ್ಲೇನ್ ನಡೆಸಿದ್ರು ಸಹ, ನಾವು ಪ್ರೈಮ್ ಮಿನಿಸ್ಟರ್ ಆದ್ರೂ ಸಹ ಮನೆಯಲ್ಲಿ ಗೃಹಿಣಿಯಾಗಿ ನಾವು ಜೀವನವನ್ನ ಮಾಡಲೇಬೇಕು, ಹೌದಿಲ್ರಿ? ಯಾವ ರೀತಿಯಿಂದ ಅಂದ್ರೆ ಮನೆಗೆ ನೋಡ್ರಿ ನೀವು. ಇವತ್ತು ನಾನು ನಿನ್ನೆ ನಾನು ಜಡ್ಜ್ ಮೇಡಮ್ ಮನೆಗೆ ಹೋಗಿದ್ದೆ. ನಿನ್ನೆ ಡಿಸ್ಟ್ರಿಕ್ಟ್ ಜಡ್ಜ್ ಮೇಡಮ್ ರಿಟೈರ್ಮೆಂಟ್ ಇತ್ತು. ಅವ್ರ ಮನೆಗೆ ಹೋಗಿ ನಾನು ಶಾಲ್ ಹಾಕಿ ಬಂದಾಗ ಮೇಡಮ್ ಅವ್ರ ಸರ್ ಕೂತಿದ್ರು, ಮಾತಾಡೋದು. ಮೇಡಮ್ ಅವರೇ ಜಡ್ಜ್ ಒಳಗೆ ಹೋಗಿ ಕಾಫಿಯನ್ನ ತೆಗೆದುಕೊಂಡು ಬರುವಂತ. ಯಾಕಂದ್ರೆ ನಾವು ಅವರಿಗೂ ಇದೆ, ಆದ್ರೆ ಅದೇ ಗಂಡ ತೆಗೆದು ಕೊಟ್ರೆ ನಮಗೆ, ನಾವು ಎಷ್ಟೇ ಎಜುಕೇಶನ್ ಮಾಡಿದ್ರು ಸಹ ಸಂಸ್ಕಾರದಿಂದ ನಮ್ಮ ಜೀವನವನ್ನ ಮಾಡಲೇಬೇಕು. ನಿಜವಾಗ್ಲೂ ಇವತ್ತು ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ನಾವೆಲ್ಲ ಪಾರ್ಟಿಗೆ ಹೋಗಿರ್ತೀವಿ, ಎಲ್ಲೋ ಪಾರ್ಟಿಗೆ ಹೋಗಿರ್ತೀವಿ. ಯಾರ್ಯಾರು ಉದ್ದೇಶ ನಮಗೆ ಗೊತ್ತಿರೋದಿಲ್ಲ. ನಾವೆಲ್ಲರೂ ಕಲಿತು ಹುಡುಗರು ಹುಡುಗಿಯರು ತಪ್ಪೇನಲ್ಲ, ಆದರೆ ನಮ್ಮ ಜಾಗೃತಿ ಒಳಗೆ ನಾವು ಇರಬೇಕು. ಯಾವ ರೀತಿಯಿಂದ ಜಾಗೃತಿಯನ್ನು ವಹಿಸಬೇಕು. ಇವತ್ತು ಪಾರ್ಟಿಗೆ ಹೋಗ್ತಿರ್ತೀರಿ, ಎಲ್ಲರೂ ಕೂತ್ ಪಾರ್ಟಿ ಅಂದ್ರೆ ಅಂತಿಂತ ಪಾರ್ಟಿ. ಇವತ್ತು ಜ್ಯೂಸ್ ತೆಗೆದುಕೊಳ್ಳಿ, ಒಂದು ಪ್ಯಾಕ್ ಜ್ಯೂಸ್ ಇರ್ತದ, ಅದನ್ನ ನೀವು ಹೊಡೆದು ಇಮಿಡಿಯೇಟ್ಲಿ ಕುಡಿಬೇಕು. ನಮ್ಮ ಒಂದು ಕಾನೂನಿನಲ್ಲಿ ಬರ್ತದ. ಯಾವುದೇ ಒಂದು ತಪ್ಪು ಕಲ್ಪನೆ ನಾವೆಲ್ಲೋ ಎದ್ದು ಹೋಗುವಂತ ಪರಿಸ್ಥಿತಿ ನೋಡ್ತೀವಿ ಇವತ್ತು ಪಿಕ್ಚರ್ನಾಗ. ಅದಕ್ಕಾಗಿ ನೀವು ಜಾಗ್ರತೆಯಿಂದ ಯಾವುದೇ ಒಂದು ಜ್ಯೂಸು ಮತ್ತೊಂದು ಕಪ್ಪಿನಾಗ ಏನೇ ತಗೊಂಡ್ರೆ ಅರ್ಧವನ್ನು ಕುಡಿದು ಇಟ್ಟು ಹೋಗ್ಕೊಡುದು. ಯಾವುದು ಅದನ್ನ ಪೂರ್ತಿಯಾಗಿ ಕುಡಿಬೇಕು. ಒಂದು ಇಲ್ಲಾಂದ್ರೆ ನಿಮ್ಮ ಕೈಯಲ್ಲಿರುವಂತ ಗ್ಲಾಸ್ ಅನ್ನ ಯಾವತ್ತು ಕೆಳಗಿಟ್ಟು
ಹೋಗ್ಕೂಡುದು. ಇದನ್ನ ಮಾತ್ರ ನೀವು ಜಾಗ್ರತೆಯಿಂದ ಇರಬೇಕು. ಎಲ್ಲರೂ ನಮ್ಮವರೇ ಇರ್ತಾರ, ಆದರೆ ಅವರ ಉದ್ದೇಶ ಏನಿರ್ತದಂತ ನಮಗೆ ಗೊತ್ತಿರಲ್ಲ. ಆಮೇಲೆ ನೆಕ್ಸ್ಟ್ ಎರಡನೇ ಸಂಬಂಧ, ನೀವೆಲ್ಲಾದ್ರೂ ಒಬ್ಬರೇ ಹೋಗ್ತಿರ್ತೀರಿ. ಇವತ್ತು ಸಂಜೆ ಆಗ್ತದ, ಎಕ್ಸಾಂಪಲ್ ಇವತ್ತು 7 ಗಂಟೆಗೆ ಹೋಗ್ತಿರ್ತೀರಿ, ಯಾವುದೋ ಒಂದು 2-3 ಹುಡುಗರು ಬರ್ತಾ ಇರ್ತಾರೆ. ಅವಾಗ ನಿಮಗೆ ಭಯ ಸ್ಟಾರ್ಟ್ ಆಗ್ತದ. ಆ ಟೈಮ್ನಲ್ಲ ನೀವೇನ್ ಮಾಡ್ಬೇಕು, ಸುಮ್ಮನೆ ನಿಮ್ ಪೇರೆಂಟ್ಸ್ಗೆ ಫೋನ್ ಮಾತಾಡ್ಬೇಕಂತ ವಿಚಾರ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ಅಕ್ಕಪಕ್ಕದವರು ಯಾರಾದ್ರೂ ಪೊಲೀಸ್ ಸ್ಟೇಷನ್ದಾಗ ಇದ್ದಾರೆ, ಸುಮ್ಮನೆ ನೀವು ಅಂದ್ರೆ ನಿಮ್ಮನ್ನಿಂದ ಅವರಿಗೆ ಭಯ ಬರುವಂತ ವ್ಯವಸ್ಥೆಯನ್ನ ನೀವು ಹುಟ್ಟಾಕ್ಬೇಕು. ಅವ್ರು ಬಂದ ತಕ್ಷಣ ಏನನ್ಬೇಕು, ಮಾಮ ನೀನ್ ಇಲ್ಲೇ ಇದೀಯಾ, ಗಾಡಿ ಮೇಲೆ ಅಣ್ಣ ನೀನ್ ಇಲ್ಲೇ ಇದೀಯಾ, ಅಥವಾ ನಿಮ್ಮ ಹತ್ರ ಬಂದ್ರೆ ನಿಮಗೆ ಅನುಮಾನ ಬಂದ್ರೆ ಆ ತೀರವಾದಂತ ವ್ಯವಸ್ಥೆಯನ್ನ ನೀವು ಮಾಡ್ಕೋಬೇಕು. ನಿಮ್ಮಲ್ಲಿ ಎಲ್ಲರಿಗೆ ಫೋನ್ ಇರುತ್ತೆ, ಇಲ್ಲ ವಿಡಿಯೋ ಕಾಲ್ ಮಾಡ್ಬೇಕು. ಇಲ್ಲ ಇವತ್ತು ಏನ್ ಮಾಡಿದೆ, ಪ್ರತಿಯೊಂದು ಇವತ್ತು ಪೊಲೀಸ್ ಸ್ಟೇಷನ್ ಒಂದು ಕೋಡ್ ಬಂದಿದೆ, ಯಾವುದೋ ಒಂದು ಫೋನ್ ನಂಬರ್ ಆದ್ರೆ ನೀವು ಎಲ್ಲಿದ್ದೀರಿ. ಇವತ್ತು ಬೆಂಗಳೂರಿನಲ್ಲಿ ಆ ಕೆಲಸ ನಡೆದಿದೆ. ಯಾಕಂದ್ರೆ ಅವರು ಒಂದು ಟ್ಯಾಕ್ಸಿಯಲ್ಲಿ ಹೋಗುವಾಗ ಆ ಟ್ಯಾಕ್ಸಿಯ ಡ್ರೈವರ್ ಇವರಿಗೆ ಏನಾದ್ರೂ ಹಿಂಸೆಯನ್ನು ಅಂದ್ರೆ ಲೈಂಗಿಕ ಹಿಂಸೆ ಅಸಹ್ಯವಾಗಿ ಮಾತಾಡಿದ್ರೆ ಕೂದಲ್ಲೇ ಮೊಬೈಲ್ ಒಂದು ಕೋಡ್ ಇದೆ, ಅದನ್ನ ನೋಡಿದ್ರೆ ಇಮಿಡಿಯೇಟ್ ಪೊಲೀಸರು ಆ ಸ್ಥಳಕ್ಕೆ ಬರುವಂತ ವ್ಯವಸ್ಥೆಯನ್ನ ಇವತ್ತು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಆದ್ರೆ ನನ್ನ ಗುಲ್ಬರ್ಗದಲ್ಲಿ ಇದೆ ಇಲ್ಲ ಗೊತ್ತಿಲ್ಲ, ಆದ್ರೆ 112ಗೆ ನೀವು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಆ ಗಾಡಿ ನಿಮ್ಮಲ್ಲಿ ಬರುವಂತ ವ್ಯವಸ್ಥೆ ಇದೆ. ಆದ್ರೂ 5-10 ನಿಮಿಷ ಆಗುವಂತ ಸಮಯ ಆಗ್ತದ. ಅದಕ್ಕಾಗಿ ನಿಮ್ಮನ್ನ ನೀವು ಜಾಗೃತಿಯಿಂದ ಇರಬೇಕು. ಇಲ್ಲ ಅದು ವೈರ್ ಇರುತ್ತಲ್ಲ, ಅದನ್ನ ಕಂಪಲ್ಸರಿಯಾಗಿ ನಿಮ್ ಕೈಯಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಿಮ್ಮನ್ನ ನೀವು ಏನ್ ಮಾಡ್ಬೇಕು, ಬಲಿಷ್ಠವಾಗಿ ಕಾಪಾಡುವಂತ ಶಕ್ತಿಯನ್ನ ನೀವು ಪಡ್ಕೋಬೇಕು. ಇನ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಇವತ್ತು ನಾನು ಕೋರ್ಟ್ ನಲ್ಲಿ ನೋಡ್ಬೇಕಾದ್ರೆ, ಇವತ್ತ ನಿಮಗ ಎಲ್ಲರೂ ಫೈನಲ್ ಇಯರ್ ಅಲ್ರಿ, ಡಿಗ್ರಿ ಫೈನಲ್ ಇಯರ್. ಇನ್ನು ಮುಂದೆ ನಿಮ್ ತಂದೆ ತಾಯಿ ಹೀಗೆ ಹೇಳಿರ್ತಾರ, ನೋಡಮ್ಮ ನಿಮ್ದು ಡಿಗ್ರಿ ಮುಗಿದ ತಕ್ಷಣ ನಾವು ಮದುವೆ ಮಾಡ್ತೀವಿ. ಯಾಕಂದ್ರೆ ಅವ್ರಿಗೂ ಭಯ. ಮಕ್ಕಳು, ಹೆಣ್ಣು ಮಕ್ಕಳಂದ್ರೆ ಹೇಳಿದ್ರು ಸರ್ ಹೆಣ್ಣ ಹುಟ್ಟಿದರೆ ಏನೇನೋ ಹೇಳಿದ್ರು. ನಿಜವಾಗ್ಲೂ ಆ ಕಾನ್ಸೆಪ್ಟ್ ಇವಾಗ ಕಮ್ಮಿ ಆಗಿದೆ. ಯಾಕಂದ್ರೆ ಅಕ್ಕಪಕ್ಕ ತಮ್ಮ ತಾಯಿ ತಂದಿ ಗಂಡಸ್ ಮಕ್ಕಳು ನೋಡ್ಲಿಲ್ಲ ಅಂದ್ರೆ ಅವಾಗ ಅಂತಾರೆ ನನ್ ಮಗಳೇ ಚಲೋ, ನನ್ ಮಗಳು ಚೆನ್ನಾಗಿ ನೋಡ್ಕೋತಾಳ, ಪ್ರೀತಿ. ಹೆಣ್ಣು ಮಕ್ಕಳಂದ್ರೆ ಕರುಳಿನ ಕುಡಿ ಅಂತ, ಹೌದಿಲ್ಲ? ನಾನಾರ ಹಂಗ ಅನ್ಕೊಂಡಿನಿ, ಹೆಣ್ಣು ಮಕ್ಕಳಂದ್ರೆ ಕರುಳಿನ ಕುಡಿ. ಸುಸ್ಥಿರನು ಅದೇ ರೀತಿಯಿಂದ ಇರ್ತಾರೆ. ನೀವು ಮುಂದೆ ಸುಸ್ಥಿರಾಗಿ ಹೋಗುವಂತ ಒಂದು ವಿಷಯ ಇವತ್ತು ನೋಡ್ತೀವಿ. ಮದುವೆ ಆದ ತಕ್ಷಣ, ನಾವು ಹೋದ ತಕ್ಷಣ ಅನೇಕ ಸಂಬಂಧಗಳನ್ನ ನಮ್ಗೆ ಹುಟ್ಕೋತಾವ. ಏನಂದ್ರೆ ಅಣ್ಣ, ಏನೋ ಅತ್ತಿಗೆ, ಮೈದುನ, ಭಾವ, ಮಾವ, ನಾತಿ, ಗಂಡ, ಸಾಕಷ್ಟು ರಿಲೇಷನ್ಸ್ ಗಳನ್ನ ನಿಮಗೆ ಇರ್ತದ. ಇದಕ್ಕಾಗಿ ಆ ರಿಲೇಷನ್ ಇವತ್ತು ಎಲ್ಲರೂ ಚೆನ್ನಾಗಿರ್ತಾರಂತ ಹೇಳಲಿಕ್ಕಾಗಲ್ಲ. ಯಾರ್ಯಾರು ನೋಡುವಂತ ದೃಷ್ಟಿ ಯಾವ ರೀತಿಯಿಂದ ಇರ್ತದ. ನಾವು ಎಲ್ಲರಿಗೆ ಹೇಳ್ತೀವಿ, ರಿಲೇಷನ್ದವ್ರಿಗೆ ಹೇಳ್ತೀವಿ, ಅತ್ತಿದವ್ರಿಗೆ ಹೇಳ್ತೀವಿ, ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಸ್ವಲ್ಪ ಸಮಾಧಾನದಿಂದ ಇದ್ರೆ ಜೀವನ ಆಗ್ತದ ಅಂದ್ರೂ ಕೇಳೋದೇ ಇಲ್ಲ. ಎಲ್ಲರೂ ಇವತ್ತೇನಂತೀವಿ, ಹೋಳಿಗೆ ತಿರಿ ಹಾಕಿದಂಗ ಇಮಿಡಿಯೇಟ್ ಕಾಪಿ ಪೇಸ್ಟ್ ಮಾಡಲ್ಲ, ಹಂಗ ಆಗ್ಬೇಕು ಅಂತ ವಿಚಾರ. ಆದರೆ ಸಂಸಾರದಲ್ಲಿ, ಜೀವನದಲ್ಲಿ ಸಮಯ ಮತ್ತು ತಾಳ್ಮೆ ಬಹಳ ಮುಖ್ಯವಾದ. ಇವತ್ತು ನಾವೆಲ್ಲ ಹೇಳ್ತೀವಿ, ನೀವು 100 ಕನಸುಗಳನ್ನ ಇಟ್ಕೊಂಡು ನೀವು ಮದುವೆ ಮಾಡ್ಕೋತೀವಿ. ನಾ ಎಲ್ಲಾ ಮಹಿಳೆಯರಿಗೆ ಇವತ್ತು ಎಷ್ಟು ನಿಮ್ಮ ಕಾಲೇಜ್ ನಲ್ಲಿ ಮಿನಿಮಮ್ ನಾ ಒಂದು 10-15 ಸಲ ನಾನು ಸ್ಪೀಚಿಗೆ ಬಂದೀನಿ. ಎಲ್ಲಾ ಹೆಣ್ಮಕ್ಳಿಗೆ ಒಂದೇ ಹೇಳ್ತೀನಿ, ಗಂಡನ ಮನೆಗೆ ಹೋದ ತಕ್ಷಣ ಎಷ್ಟೋ ಖರ್ಚು ಮಾಡಿ ನಿಮ್ಮ ತಾಯಿ ತಂದೆ ಒಳ್ಳೆಯ ಜೀವನ ಮಾಡ್ಲಿ ಅನ್ನೋ ಉದ್ದೇಶದಿಂದ ತಮ್ಮ ಜೀವನವನ್ನೇ ಒತ್ತಿಟ್ಟು ನಿಮ್ಮ ಮದುವೆ ಮಾಡಿಕೊಡ್ತಾರೆ. ಆದ್ರೆ ಮದುವೆ ಆದ ತಿಂಗಳು, 2 ತಿಂಗಳು, 3 ತಿಂಗಳು ನಂತರ ನಾನು ಮದುವೆ ಅಲ್ಲ, ನಾನು ಈ ಗಂಡ ನನಗೆ ಬೇಕೇ ಆಗಿಲ್ಲ, ನನಗೆ ಕಷ್ಟ ಇದೆ ಅಂತ ಬಂದ್ರೆ ಅವ್ರಿಗೆ ಎಷ್ಟೊಂದು ತೊಂದರೆ ಆಗ್ತದ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೇಳ್ತೀನಿ, ಗಂಡನ ಮನೆಗೆ ಹೋದ ತಕ್ಷಣ ನೀವು ಹೆಂಗಿರ್ಬೇಕು ಅಂತ 5-6 ಪಾಯಿಂಟ್ಸ್ ಅವ ನೀವು ನೆನ್ಪಿಟ್ಕೋಬೇಕು. ಹೋದ್ರ ಗಂಡನ ಮನೆಗೆ, ಗಂಡ ಹೇಳ್ತಾನ, ನೋಡಮ್ಮ ನೀನು ಯಾವಾಗ್ಲೂ ಗಂಡನ ಎದುರ ಅಥವಾ ಅತ್ತಿ ಎದುರ ತವ್ರ ಮನೆಗೆ ಮೊದಲು ಹೊಗಳ್ಬೇಡ್ರಿ. ಫಸ್ಟ್ ಪಾಯಿಂಟ್. ನಾವೆಲ್ಲರೂ ಏನ್ ಹೇಳ್ತೀವಿ, ನಮ್ಮ ಅಮ್ಮ ಹಂಗ, ನಮ್ಮ ಅಪ್ಪ ಹಂಗ, ಅವರನ್ನ ಬಿಟ್ಬಿಡ್ತೀವಿ. ನಿಮ್ ಮನಸ್ನಾಗಿರ್ಲಿ, ನಿಮ್ಮ ಅಮ್ಮ ಅಪ್ಪನ ಗೌರವ ನಿಮ್ ಮನಸ್ನಾಗಿರ್ಲಿ. ಆದ್ರೆ ನಾನು ಇದು ವ್ಯಾಲ್ಯೂಯೇಷನ್ ಅಂದ್ರೆ ಅವರನ್ನ ಕೇಳಿ 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 ಪಡೆದಂತ ವಿಷಯ. ಇದು ಕಾನೂನನ್ನ ಹೊರಗಿನ ಒಂದು ವಿಷಯ. ಯಾವತ್ತು ನಿಮ್ಮ ಗಂಡ ಮತ್ತು ಗಂಡನ ರಿಲೇಷನ್ ಹೋದರೆ ನಿಮ್ಮ ತಾಯಿ ತಂದೆಗೆ ಹೊಗಳಲಿಕ್ಕೆ ಹೋಗ್ಬೇಡಿ. ಎರಡನೇದು, ನಿಮ್ಮ ತಂದೆ ತಾಯಿ ಏನಾದ್ರೂ ಫಂಕ್ಷನ್ ಹೇಳಿದ್ರೆ
ನಿಮ್ಮ ಅಕ್ಕದೇರು, ನಿಮ್ ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ ಇಮಿಡಿಯೇಟ್ 1 ವರ್ಷನಾಗ ಹೊಸದಾಗಿ ಮದುವೆ ಆಗ್ಯಾಳ ಬರ್ಲಿ ಅನ್ನುವ ಉದ್ದೇಶ ಅವ್ರಿಗೆ ಇರ್ತದ. ಆದ್ರೆ ನೀವು ಇನ್ನೊಂದು ಕೇಳ್ರಿ, ಗಂಡ ಅತ್ತಿ ಮಾವ ಹೋಗಂದ್ರೆ ಮಾತ್ರ ಆ ಫಂಕ್ಷನ್ಗೆ ನೀವು ಹೋಗಿ. ನೀವಾಗೆ ಚಿತ್ತ ಮಾಡಿ ನಿಮ್ಮ ಗಂಡನನ್ನ ಕರೆದುಕೊಂಡು ಹೋಗ್ಬೇಡಿ. ಇನ್ನು 3ನೇದ್ದು ಅವ್ರು ಹೇಳ್ತಾರ ಹೋದ ತಕ್ಷಣ ನನ್ನ ಸತಿ ನನ್ನ ಮಾತು ಕೇಳ್ಬೇಕು. ನಿಮ್ಮ ಅತ್ತಿ ಹೇಳ್ತಾಳ, ಅಮ್ಮ ನೀನು ಬೇಕಂತಲೇ ನಿನ್ ತಾಯಿ ಫೋನ್ ಬಂದಾಗ ಚಾ ಮಾಡಂತ ಹೇಳ್ತಾಳೆ, ಇಮಿಡಿಯೇಟ್ ಕಟ್ ಮಾಡಿ. ಫಸ್ಟ್ ನಿಮ್ಮ ಅತ್ತಿಯನ್ನ ನೀವು ಇಂಪಾರ್ಟೆಂಟ್ ಅನ್ನ ಕೊಡಿ. ಆದ್ರೆ ನಿಮ್ಮ ಅತ್ತಿ ಹೇಳ್ತಾಳ ಇನ್ನೊಂದು, ಬೇಡಮ್ಮ ಬೇಕಂದ್ರೆ ಅವ್ರ ಮಗಳು ದಿನಾ ಚೂಡಿದಾರ ಹಾಕೋತಿರ್ತಾಳ, ದಿನಾ ನೈಟಿ ಹಾಕೋತಿರ್ತಾಳ, ನಿಮ್ಮನ್ನ ಕೆಣಕುವ ಸಂಬಂಧ ನಮ್ಮನ್ನ ನೈಟಿ ಹಾಕೋದಿಲ್ಲ. ಆಯ್ತು ಬಿಟ್ಬಿಡಿ 1 ವರ್ಷ, ಜೀನ್ಸ್ ಪ್ಯಾಂಟ್ ಎಲ್ಲ ಬಿಟ್ಬಿಡಿ 1 ವರ್ಷ, ಮಾತಾಡ್ಬೇಡ ಬಿಟ್ಬಿಡಿ 1 ವರ್ಷ. 1 ವರ್ಷ ನಿಮ್ಮ ಅತ್ತಿ ಮಾವ ನಿಮ್ ಗಂಡನ ಮಾತು ಕೇಳಿದ್ರೆ ನೀವು ಸಾಯೋವರೆಗೂ ನಿಮ್ಮ ಅತ್ತಿ ಮಾವ ನಿಮ್ಮ ಮಾತು ಕೇಳ್ತಾರೆ. ಇದನ್ನ ಮಾಡಿ ನೀವು ಮಾಡಿ ನನ್ನ ಫೋನ್ ಮಾಡಿ, ಮೇಡಮ್ ನೀವು ಹೇಳ್ದಂಗ್ ಮಾಡಿ, ಇವತ್ತು ನಾ ಇಲ್ಲಿ ಇದ್ದೀನಿ. ನಿಮ್ಮ ಅತ್ತಿ ಫೋನ್ ಮಾಡ್ಲಿಲ್ಲ ಅಂದ್ರು ನೀವು ತವ್ರ ಮನೆಗೆ ಹೋದಾಗ 3 ಸರಿ ಅತ್ತಿ ಹೆಂಗಿದ್ದಿ, ಊಟ ಮಾಡಿದೆ, ಚಾ ಕುಡ್ದೆ ಹಿಂಗಂತಾರ ಅವರು. ಲಿಂಗ ಅಂಗೈ ಒಳಗ ಲಿಂಗ ಮಾಡ್ಕೊಂಡು ನಿಮ್ಮನ್ನೆಲ್ಲ ಪೂಜಿಸ್ತಾರೆ. ಅವ್ರು ಇವ್ರ ಮಾತು ಕೇಳ್ತಾರ್ರಿ. ನಿಮ್ಮ ಅತ್ತಿನೇ ಕೇಳ್ತಾಳ ನಿಮ್ಮ ಮಾತು, ಅವಿ ನಾವು ಫಂಕ್ಷನ್ ಹೋಗಮ್ಮ, ಹಾ ನಡ್ರಿ ಅತ್ತಿ. ಅಷ್ಟು ಪೇಷನ್ಸ್ ಇಲ್ಲ ನಮ್ಮ ಮಕ್ಕಳ ಬಳಿ. ಇಲ್ಲ ಸರ್, ನೀವು 1 ತಿಂಗಳು ಕೇಳಿದ್ರು ಸಾಕ್ರಿ ಅವ್ರ ಮಾತು. ನಿಜವಾಗ್ಲೂ ಇವಾಗ ನಾನು ಎಲ್ಲಾ ಹೇಳಿದಂತ ಮಕ್ಕಳು ಬಹಳ ಮಂದಿ ಇವತ್ತು ಗಂಡನ ಇರ್ತಾ ಇದ್ದಾರೆ. ಆದ್ರೆ ಯಾವತ್ತು ಚಿತ್ತನ್ನ ಮಾಡ್ಬೇಕು. ಬೇಡ ಬೇಡ ಉಪ್ಪಿಟ್ಟು ಬೇಡ ಬೇಡ, ಅತ್ತಿಗೆ ದಿನ ಕೇಳಿ ಏನ್ ಮಾಡ್ಬೇಕತ್ತಿ ಹೆಂಗ್ ಮಾಡ್ಬೇಕು, ಬಹಳ ಖುಷಿ ಪಡ್ತಾರ. ಯಾಕಂದ್ರೆ ಈಗಿನ ಕಾಲದಾಗ ಇಂತ ಸ್ವಚ್ಛತೆ ಸಿಗಲ್ಲ. ನೀವು ಸಿಕ್ಕಿರಂದ್ರೆ ಅವರಿಗೆ ಪುಣ್ಯ ಬರ್ತ. ಅವ್ರಂತಾರ ನನ್ ಪುಣ್ಯ ಹೆಚ್ಚದ, ನನಗಿಂತ ಸ್ವಚ್ಛತೆ ಸಿಕ್ಕಲ್ಲ. ಅವಾಗ ನಿಮ್ ತಾಯಿ ತಂದಿಗೂ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸ ಬೆಳೀತದ, ನಿಮ್ಮ ಬಾಂಧತ್ವ ಹೆಚ್ಚಿಗೆ ಚೆನ್ನಾಗಿರ್ತದ. ಇವತ್ ನೋಡ್ತೀವಿ ಎಷ್ಟೋ ಮಂದಿ ಹೊಡೆದಾಡಿ, ಎಷ್ಟೋ ಮಂದಿ ಪೊಲೀಸ್ ಸ್ಟೇಷನ್ 498 ಡಿವಿ ಆಕ್ಟ್, ಮೇಂಟೆನೆನ್ಸ್, ಡೈವರ್ಸ್ ಮತ್ತು ಕಂಜುಗಲ್ ರೈಟ್ಸ್ ಈ ರೀತಿ. ಅದು ಹೆಚ್ಚು ಕಮ್ಮ ಆದ್ರೆ 307 ಹಾಫ್ ಮರ್ಡರ್ ಕೇಸ್. ಯಾಕಂದ್ರೆ ಸುಮ್ಮನೆ ನನ್ನ ಅತ್ತಿ ಮಾವ ನನ್ನ ಚಾಕ್ಲೇಟ್ ಎಣ್ಣೆ ಹಾಕ್ಲಕ್ ಬಂದ್ರಿ, ನಮ್ಮ ಮಾವ ನನ್ನ ಮ್ಯಾಲ ಬಂದ್ರಿ. ಎಷ್ಟೊಂದು ಸುಳ್ಳು ಕೇಸುಗಳು ಇವತ್ತು ಇದೆ ಅಂದ್ರೆ ತುಂಬಾ ಹೆಣ್ಣು ಮಕ್ಕಳು. ನಾವು ಅದೊಂದು ಪಿಕ್ಚರ್ ನೋಡ್ತೀವಿ. ನಾನು ಸೆಂಟ್ರಲ್ ಜೈಲ್ ಹೋದಾಗ ಅಲ್ಲಿ ಎಷ್ಟೋ ಜನ ಏನೂ ಮಾಡ್ಲಾರ್ದಂತ ಹೆಣ್ಣು ಮಕ್ಕಳು ಇವತ್ತ ಪಾಪವನ್ನ ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ 498 ಕೇಸ್ ಇವತ್ತು ಕ್ರಿಮಿನಲ್ ಕೇಸ್ ಆಗಿಲ್ಲ, ಅದನ್ನ ಡೌನ್ ಮಾಡಿ ಸಿವಿಲ್ ಕೇಸ್ ಆಗಿ ಅದನ್ನ ಇದು ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ಇವತ್ತ ಹೆಣ್ಣು ಮಕ್ಕಳು ಅವ್ರು ಯಾರು ಅವರಿಗೆ ತೊಂದರೆ ಕೊಟ್ಟರು ಅವ್ರ ಮನೆ ಪರೇಶಾನ್ ಆಗ್ಬೇಕು, ಅವ್ರ ಮನೆಗೆ ಕಷ್ಟ ಕೊಡ್ಬೇಕು, ಅವ್ರ ಜೀವನ ಮಾಡ್ಬಾರ್ದು. ಇದನ್ನ ಜಿದ್ದಿಗಾಗಿ ಇವತ್ತು ಎಷ್ಟೋ ಫ್ಯಾಮಿಲಿಗಳನ್ನ ಹಾಳಾಗುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಮಂದಿ ನಾನು ಹೇಳ್ತೀನಿ, ಹುಡುಗಿಗಳ ಎಲ್ಲಿಯರಿಗೂ ಬ್ಯಾಡ್ರಿ ಮೇಡಮ್, ಎಲ್ಲರೂ ಹಳ್ಳಾಗಿದ್ರೆ ನಮ್ಗೆ ಹೇಳ್ರಿ ಮೇಡಮ್. ಯಾಕಂದ್ರೆ ಮುಂದಿನ ಜೀವನ ಹೆಂಗಿದೆ ಅಂತ ಇವತ್ತು ಬಹಳ ಮಂದಿ, ಆ ಜೀವನಕ್ಕೆ ಬಹಳ ಮಂದಿ ಇವತ್ತು ನಾವು ಹೆಣ್ಣು ತೆಗಿಬೇಕಾದ್ರೂ ಕಷ್ಟಪಡ್ತಾ ಇದ್ದಾರೆ, ಗಂಡನ್ನ ಕೊಡ್ಬೇಕಾದ್ರೂ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀವಿ, ಜೀವನ ಅನ್ನೋದು ಮಕ್ಕಳಿಗೆ ಮುಂದೆ ನಾವು ಹೇಳ್ತೀವಿ. ಈಗ ಹೆಂಗೆ ನೀವು NSS ಕ್ಯಾಂಪ್ ಮಾಡಿ ಒಂದು ಸರ್ಟಿಫಿಕೇಟ್ ತಗೋತೀರಲ್ಲ, ಮುಂದೆ ಸಂಸ್ಕಾರದ ಒಂದು ಕ್ಯಾಂಪ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟಾಗ ಮಾತ್ರ ಮದುವೆ ಮಾಡಬೇಕು ಅನ್ನೋ. ನಾನು ಮೊನ್ನೆ ಒಬ್ಬ ಹುಡುಗಂದು ನನ್ನ ಬಳಿ ಡೈವರ್ಸ್ ಬಂತು. ಮದುವೆ ಆಗಿ ಕೇವಲ 3 ತಿಂಗಳ ನಂತರ ಎಷ್ಟೊಂದಂದ್ರೆ ಮಿನಿಮಮ್ 45-50 ಲಕ್ಷಗಳವರೆಗೆ ಖರ್ಚು ಮಾಡಿದ್ದಾರೆ ಹುಡುಗಿ ಕಡೆಯವರು. ನಾನು ಅದನ್ನು ಹೇಳಿ ಮುಂದೆ ಹೇಳ್ತೀನಿ ಎಲ್ಲರಿಗೆ, ಯಾವುದೇ ಒಂದು ಮದುವೆ ಮಾಡ್ಬೇಕಾದ್ರೆ ಇಬ್ರು ಕಲ್ತು ಖರ್ಚು ಮಾಡುವಂತ ವ್ಯವಸ್ಥೆ ಬರಬೇಕು.
ಯಾಕೆ? ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಮದುವೆ ಮಾಡಂಗಂತ ಇಬ್ರು 50-50 ಹಾಕ್ಬೇಕು. ಬಟ್ಟೆ ನೀವು ತಗೋರಿ, ಎಕ್ಸ್ಟ್ರಾ ನೀವು ಖರ್ಚು ಮಾಡ್ಬೇಡಿ. ಏನೋ ಕಲ್ಯಾಣ ಮಂಟಪ ಛತ್ರದ್ದು ಊಟದ್ದು ಖರ್ಚು 50-50. ಈ ರೀತಿ ವ್ಯವಸ್ಥೆಯನ್ನ ಮಾಡಿದಾಗ ಮಾತ್ರ ಇಬ್ರು ಕಡೆಗಿಂತ ಒಳ್ಳೆಯ ಜೀವನವನ್ನ ಮಾಡ್ಲಿಕ್ಕೆ ಆಗ್ತದ. ಇವ್ರು ಎಷ್ಟು ಖರ್ಚು ಮಾಡಿದ್ರು ಆ ಊಟ ಚಂದಿಲ್ಲ, ಈ ಊಟ ಚಂದಿಲ್ಲ, ಅದು ಚಲೋ ಇಲ್ಲ, ಇದು ಈ ವ್ಯವಸ್ಥೆ ಬೇಡ. ಅದಕ್ಕಾಗಿ ಎಲ್ಲರೂ ಮುಂದಿನ ಒಂದು ಸ್ಟೆಪ್ ಅನ್ನ ಮುಂದಕ್ಕೆ ಇಡಬೇಕು. ಅವರು 3 ತಿಂಗಳ ನಂತರ ಬಂದ್ರು. ಯಾಕ್ರಿ ಏನು ನಾನು ಇಬ್ಬರಿಗೆ ಮಾತಾಡ್ಸಿದೆ, ಏನಾಯ್ತು ಪ್ರಾಬ್ಲಮ್, ಹೆಂಗಾಯ್ತು? ಅವ್ರು ಹೇಳಿದ್ರು, ಇವತ್ತ ಹುಡುಗರಿಗೆ ಏನು ಗೊತ್ತಿಲ್ಲ, ಅಪ್ಪ ಅಮ್ಮನೇ ಎಲ್ಲ ಮಾಡ್ತಾರ, ಹುಡುಗರು ಬರೇ 99 ತಗೊಳ್ತಾರ. ಆ ಹುಡುಗಗ ಅಪ್ಪ ಅವರು ಬರೇ ಜಾಬ್ ಮಾಡ್ತಾರ, ಕಂಪ್ಯೂಟರ್ದಾಗ ಕೂಡ್ತಾರ, ಹಶುವಾದ್ರ ಕೊಟ್ರು ಹೆಂಡತಿ ಕೈಲ ಉಣ್ತಾರ, ಇಲ್ಲಂದ್ರೆ ಒಳಗೆ ಹೋಗಿ ಊಟ ಮಾಡಿ ಬಂದು ಕೂಡ್ತಾರ. ಇಟ್ ಈಸ್ ಈಗ ಬೆಂಗಳೂರಿನಾಗ ಆಗುವಂತ ವ್ಯವಸ್ಥೆ ಇದೇ ಪರಿಸ್ಥಿತಿ. ಅವಳು ಸ್ವಲ್ಪ ಹಳ್ಳಿ ನಿಂತ ಬಂದಳು. ಯಾಕ ಏನು ಇಲ್ರಿ ಮೇಡಮ್, ಒಟ್ಟ ಮಾತಾಡಲ್ಲ, ನನಗ್ ಕೇರ್ ಮಾಡಲ್ಲ, ನೀವು ಉಂಡಿ ಅಂತ ಕೇಳಲ್ಲ, ತಿಂಡಿ ಅಂತ ಕೇಳಲ್ಲ, ಹೋಗ್ತಿ ಅಂದ್ರೆ ಹೋಗಂತಾನ, ಬಾ ಅಂದ್ರೆ ಬಾ ಅಂತ ಏನ್ ಮಾಡ್ಲಿ? ನಿಮ್ಗೆ ಮೊದಲು ಗೊತ್ತಿಲ್ಲ, ಪ್ಯಾಕೇಜ್ ಒಂದು 45 ಲಕ್ಷ ಅದ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಕೊಟ್ರಿ. ಒಳ್ಳೆ ಏನೋ ಬೆಂಗಳೂರಿನಾಗ ಒಂದು ದೊಡ್ಡ ಸೈಟ್ ಅದ ರೀ, ಅದು ಕೊಟ್ಟರು. ಅಲ್ಲಮ್ಮ ನೀನೇನ್ ಮಾತಾಡಿಲ್ಲ, ಮೊದಲಿಲ್ಲ ಫೋನ್ನಾಗ ಚೆನ್ನಾಗೇ ಮಾತಾಡ್ಯಾನ್ರಿ, ಇವಾಗ ಮೊನ್ನೆ ನಮ್ಮ ಅಪ್ಪ ಅಮ್ಮ ಬಂದಾರ್ರಿ, ಹಾಲ್ನಾಗ ಕುಂತಾರ, 2 ದಿನ ಹರ. ಇವು ಯಾಕ ಅಂತ ಮಾತಾಡಿಲ್ಲ, ನನಗ್ ಮಾತ್ರ ಇವನ್ ಜೊತೆ ಸಖತ್ ಜೀವನ ಮಾಡ್ಲಿಕ್ಕೆ. ಆ ಹುಡುಗ ಕೇಳ್ದೆ, ನಾ ಏನ್ ಮಾಡ್ರಿ, ರೊಕ್ಕ ಇರ್ತದೆ, ಎಲ್ಲ ಇರ್ತದೆ, ನನಗದು ಏನು ಗೊತ್ತಿಲ್ರಿ, ಬರ್ತಾರ ಹೋಗ್ತಾರ, ನಾನ್ ಯಾಕೆ ಮಾತಾಡ್ಸ್ಬೇಕ್ರಿ, ಅವ್ರವ್ರು ಮಾತಾಡ್ತಾರಲ್ಲ. ಅಪ್ಪಿ ನಿನ್ಗೆ ಹಂಗ ಗೊತ್ತಿಲ್ಲ, ಇದು ಜೀವನ ಅದ, ಬಂದವ್ರಿಗೆ ಬಾ ಅನ್ಬೇಕು, ಕೂಡ ಅನ್ಬೇಕು, ನಿಂದ್ರ ಆಯ್ತ್ರಿ. ಅವತ್ ಹೋದ, ಮರ್ದಿನ 1-2 ತಿಂಗಳು ಹೋಯ್ತು ಹಂಗೆ. ಮತ್ತ ಅವ್ರು ಬಂದ್ರು, ಆರಾಮ್ರಿ ಅಂತ ಒಳಗೆ ಹೋಗ್ಬಿಟ್ಟ. ಮತ್ತೆ ಬಂದಳಕಿ, ಮೇಡಮ್ ನನಗಾಗಲ್ರಿ. ಯಾಕ? ನಿನ್ನ ಕಾರ್ಡ್ ಕೊಡ್ಲಕ್ ಬಂದಾರ್ರಿ, ಲಕ್ಕಣಿ ಅಂತಂತ ಕೇಳಕ್ ತಯಾರಿಲ್ಲ, ಹೋಗ್ಬೇಕೇನಂತ ಕೇಳಕ್ ತಯಾರಿ, ಬರ್ಬೇಕೇನಂತ ಕೇಳಕ್ ತಯಾರಿಲ್ಲ, ಆರಾಮ್ ಅಂತ ಒಳಗ್ ಹೋದ. ನನಗಾಗಲ್ಲ. ನಂದ ಏನ್ ಮಾಡ್ಬೇಕಿದಕ್ಕ? ಅವನಿಗೆ ಹೇಳ್ದೆ, ನಾ ಕುಂದ್ರಿಸಿ 3 ದಿನ ನೀ ಏನಿದ್ರು ಡೈಲಿ ನನ್ನ ಜೊತೆ ಮಾತಾಡ್ಬೇಕು, ಹೆಂಗ್ ಕರಿಬೇಕು. ಇವತ್ ನಾವು ನೋಡ್ತೀವಿ ಮಕ್ಕಳನ್ನ ಒಳಗ್ ಬಿಡ್ತೀವಿ, ನಾವು ನಿಮಗ್ ಹೇಳ್ಬಾರ್ದು, ಮತ್ ತಂದೆ ತಾಯಿ ಹೇಳ್ಬೇಕು. ನಿಜವಾಗ್ಲು ಅವ್ರು ಬಂದ್ರೆ, ಯಾರೇ ಬಂದ್ರು ನೀವು ಬಾ ಅನ್ನಲ್ಲ, ಹಾ ಮಮ್ಮಿ ಇಲ್ಲ, ಪಪ್ಪ ಇಲ್ಲ. ಅವಾಗಂಗಲ್ಲ, ಅತಿಥಿಗಳೇ ಅತಿಥಿಗಳು ಬಂದ ತಕ್ಷಣ ಏನ್ ಮಾಡ್ಬೇಕು? ಬರ್ರಿ, ಕೂಡ್ರಿ, ಚಾ ಕೊಡ್ಲೇನ್ರಿ, ನೀರ್ ಕೊಡ್ಲೇನ್. ಇವತ್ತಿಗೂ ಹಳ್ಳಿ ಮಕ್ಕಳು ಹೇಳ್ತಾರ, ಇವತ್ತಿಗೂ ಹಳ್ಳಿ ಒಳಗೆ ಅದ, ಆದ್ರೆ ಸಿಟ್ಟೇನವ್ರಿಗಿಲ್ಲ. ಎಷ್ಟೋ ಜನ ಈಗೆಲ್ಲ ತಂದೆ ತಾಯಿ ಹಂಗ್ ಹುಡುಕ್ಲಿಕ್ಕಂತಾರ್ರಿ ಹುಡುಗಿಯರು. ಈಗ 99 ಬ್ಯಾಡ್ರಿ, ನೌಕರಿ ಮಾಡ್ಲಿಕ್ಕಿಲ್ರಿ, ಆಮೇಲೆ ಬೇಕಾದ್ರೂ ಮಾಡ್ಕೊಳಕ್ರಿ. ಆಕಿ ಸಂಸ್ಕಾರ ಇರ್ಲ್ರಿ ಆ ಹುಡುಗಿಗೆ, ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಈ ರೀತಿಯಾಗಿರ್ಲಿ. ಇವತ್ತು 1 ಮಕ್ಕಳು ಹಡಿತೀವಿ ನಾವು, ಒಂದಕ್ಕೆ ಹಿಂದೂ ಇಲ್ಲ ಮುಂದೂ ಇಲ್ಲ. ಏನಂದ್ರ ದೊಡ್ಡಪ್ಪ ಅಂದ್ರೂ ಗೊತ್ತಿಲ್ಲ, ಮಾಮ ಅಂದ್ರೂ ಗೊತ್ತಿಲ್ಲ, ಚಿಕ್ಕಪ್ಪ ಅಂದ್ರೂ ಗೊತ್ತಿಲ್ಲ, ಸಣ್ಣಮ್ಮ ಅಂದ್ರೂ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲ ಕಾನ್ಸೆಪ್ಟ್ ಚೇಂಜ್ ಮಾಡ್ಬೇಕು, ಎಲ್ಲರೂ 3 ಹಡಿಬೇಕು. ನಿಜವಾಗ್ಲೂ ನಾವು ಬಹಳ ಡಿಸ್ಕಷನ್ ಮಾಡ್ತೀವಿ, ಕಾನ್ಸೆಪ್ಟ್ ಇರ್ಬೇಕು. ನಿಜವಾಗ್ಲೂ ನಮ್ಮ ಭಾರತ ದೇಶ ಸಂಸ್ಕಾರದಿಂದ ಕೂಡಿದಂತ ದೇಶ. ನಾವು ಏನೇ ಮಾಡಿದರೂ 7 ಜನ್ಮದ ಸಂಬಂಧ. ಇವತ್ ನಾವೆಲ್ಲ ಬಿಟ್ಟಿವಿ, ಏನ್ ಮಾಡ್ತೀವಿ? ಫಾರಿನ್ ಕಂಟ್ರಿಯನ್ನ ನಾವು ವಿಚಾರ ಮಾಡ್ತೀವಿ. ನನಗೆ ಬಹಳ ಖುಷಿ ಆಯ್ತು. ಒಂದಂದ್ರೆ ಎಲ್ಲರೂ ಡ್ರೆಸ್ ಅನ್ನ ಚೆನ್ನಾಗಿ ಹಾಕೊಂಡ್ರು. ಐ ಆಮ್ ವೆರಿ ಹ್ಯಾಪಿ. ನಿಮಗೆ ಮತ್ತೊಂದು ಇವತ್ತ ನಮ್ಮ ಬಾವಿವನ್ನ ನಾವೇ ತೋಡ್ಕೊಳ್ತೀವಿ ಇದ್ದೀವೇನೋ ಅಂತ ಅನಿಸ್ತು. ಯಾಕಂತ ಕೇಳಿದ್ರ ಎಷ್ಟೋ ಜನ ಹುಡುಗಿಯರು ಡ್ರೆಸ್ ಕೋಡನ್ನ ಕರೆಕ್ಟ್ ಆಗಿ ಹಾಕೋಲ್ಲ. ಕೆಲವ್ರು ಹೇಳ್ತಾರೆ, ನಾ ಹೆಂಗಾರ ತಿಳ್ಕೊಂತೀನಿ, ನೋಡೋ ದೃಷ್ಟಿ ಇಂಪಾರ್ಟೆಂಟ್ ಇಲ್ಲ.
ನಮ್ಮನ್ನ ನಾವು ಕಾಪಾಡ್ಕೋಬೇಕು, ನಮ್ಮ ಜೀವನವನ್ನ ನಾವು ಕಾಪಾಡಬೇಕು, ನಮ್ಮ ಶೀಲವನ್ನು ನಾವು ಕಾಪಾಡಬೇಕು, ನಾವನ್ನ ಯಾವ ರೀತಿಯಿಂದ ಸಮಾಜದಾಗ ಇರಬೇಕು ಅನ್ನೋದು ಇಂಪಾರ್ಟೆಂಟ್. ಸಮಾಜದಾಗ ಯಾರೇ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ, ದೌರ್ಜನ್ಯ ಮಾಡ್ಲಿಕ್ಕೆ ಯಾವಾರ ಪ್ರಾಣಿಗಳು ಬರ್ತಾವೇನ್ರಿ? ನಮ್ಮ ಅಣ್ಣ ತಮ್ಮ, ನಮ್ಮ ಕಾಕದೇರು ಯಾರೇ ಇರ್ಲಕ್ಕ ನಮ್ಮ ಒಂದು ಮನುಷ್ಯತ್ವನೇ ಅಲ್ಲಿ ಬರ್ತದಿಲ್ರಿ. ಅಂದ ಬಳಕ ನಾವು ಯಾವ ರೀತಿಯಿಂದ ಸಮಾಜವನ್ನ ಬೆಳೆಸ್ಬೇಕು. ಇವತ್ ನೋಡ್ತೀವಿ, ದುಡಿಯುವಲ್ಲಿ ಮಹಿಳಾ ದೌರ್ಜನ್ಯ ಅಂತ ಕಾನೂನು ಬಂತ್ರಿ, ಮಹಿಳೆಯರಿಗೆ ದೌರ್ಜನ್ಯ ಅಂತ ಬಂತ್ರಿ, ಸ್ಕೂಲ್ ಕಾಲೇಜ್ನಲ್ಲಿ ಆಗ್ತಾ ಇರುವಂತ ಫೋಕ್ಸೋ ಆಕ್ಟ್ ಅಂತ ಬಂತ್ರಿ. ಇವತ್ತು ಫೋಕ್ಸೋ ಆಕ್ಟ್ ಅಂದ್ರೆ ಮರ್ಡರ್ ಮಾಡಿದಕ್ಕಿಂತ ಹೆಚ್ಚಿನ ಒಂದು ಕಾನೂನು. ಫೋಕ್ಸೋದೊಳಗೆ ಫಿಟ್ ಆದ್ರು ಅಂದ್ರೆ ಅವ್ರ ಜೀವನನೇ ಮುಗೀತು, ಅವತ್ತು ಅವನೇ ಸಾಯ್ಬೇಕು. ಅಂತ ಒಂದು ಸ್ಟ್ಯಾಂಡರ್ಡ್ ಕಾನೂನನ್ನ ಇವತ್ತಂದ್ರು 20 ಇಯರ್ ಅವನಿಗೆ ಒಳಗೆ ಮಾಡಿರೋಲ್ಲ ಸೆಕೆಂಡ್ರಿ ಫೋಕ್ಸೋದ ಫಿಕ್ಸ್ ಆಯ್ತು ಅಂದ್ರೆ ಮುಗೀತು. ಯಾಕಂತ ಕೇಳಿದ್ರೆ ನಮ್ಮಲ್ಲಿರುವಂತ ನೋಡುವ ದೃಷ್ಟಿ ಯಾವ ರೀತಿಯಿಂದ ಇರಬೇಕು. ಇವತ್ತು ಮಕ್ಕಳಿಗೆ ಹೇಳ್ತೀವಿ, ನಾನು ಹೇಳ್ತೀನಿ ಪ್ರತಿಯೊಂದು ಕಾನೂನನ್ನ ಸಮಾಜದ ವಿಚಾರ ಮಾಡಬೇಡಿ, ನಿಮ್ಮ ಮನೆಯಿಂದ ಪ್ರಾರಂಭ ಮಾಡಿ. ಪ್ರತಿಯೊಬ್ಬರಿಗೆ ಹೇಳ್ತೀವಿ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನೀವು ಹೇಳ್ಬೇಕು, ನಿಮ್ಮ ಅಣ್ಣ ತಮ್ಮರಿಗೆ ಹೇಳ್ಬೇಕು, ನೋಡೋಣ ನಾನು 6 ಗಂಟೆಗೆ ಬರ್ತೀನಿ ಅಂದ್ರೆ ನೀನು 6 ಗಂಟೆಗೆ ಬರ್ಬೇಕು. ಯಾಕಂತ ಕೇಳ್ತಾನ. ಹೌದು, ನನಗೊಂದು ಕಾನೂನು ಇಲ್ಲ, ನಿನಗೊಂದು ಕಾನೂನು ಇಲ್ಲ, ಆದ್ರೆ ಇನ್ನೊಂದು ಹೇಳ್ಬೇಕು, ನೋಡಣ್ಣ ನೀನು ಎಲ್ಲೇ ಹೋಗು, ಬೇರೆ ಹುಡುಗಿಯನ್ನ ಕಣ್ಣೆತ್ತಿ ಅವಳಿಗೆ ಕೆಟ್ಟದಿಂದ ನೀನು ಏನಾದ್ರು ಅಂದ್ರೆ ನನಗೆ 10 ಹುಡುಗರು ಅಂತಾರೆ, ಇವತ್ತು ನಿಂತ ನೀನು ಅದನ್ನ ಬಿಟ್ಬಿಡು ಅಂತ ನೀನು ಅನ್ಬೇಕು. ಅವಾಗ ಈ ಮಹಿಳಾ ದೌರ್ಜನ್ಯ ಕಮ್ಮ ಆಗ್ತದ, ಫೋಕ್ಸೋ ಕಮ್ಮ ಆಗ್ತದ. ಅವಾಗ ದುಡಿಯುವ ಮಹಿಳೆಯರಿಗೆ ಆಗುವಂತ ಲೈಂಗಿಕ ದೌರ್ಜನ್ಯವನ್ನ ಕಮ್ಮ ಆಗ್ತದ. ನೀವು 1 ಗಂಟೆ ಲೇಟ್ ಆದ್ರೆ ನಿಮ್ಮ ಅಪ್ಪ ಅಮ್ಮ ಎಷ್ಟೊಂದು ನಿಮಗೆ ವಿಚಾರ ಮಾಡ್ತಾರ, ಎಷ್ಟು ಕೆಟ್ಟ ಕೆಟ್ಟ ವಿಚಾರಗಳು ಅವ್ರಿಗೆ ಬರ್ತದ. ನನ್ ಮಗಳು ಎಲ್ಲಿ ಸಿಗ್ಬಿದ್ಲೋ ಏನೋ, ಯಾರು ಏನ್ ಮಾಡಿದ್ರೋ ಏನ್ ಕತಿನೋ, ಒಂದ್ ಕ್ಷಣ ನಿಮ್ ಫೋನ್ ಸ್ವಿಚ್ ಆಫ್ ಆದ್ರೆ ಅವ್ರು ವಿಲಿ 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 ಒದ್ದಾಡ್ಬಿಡ್ತಾರ. ನೀವು ಬರೋವರೆಗೂ ಆ ತಂದೆ ತಾಯಿ ಏನ್ ಮಾಡ್ತಿರ್ತಾರ, ದೇವರನ್ನ ಪ್ರೇಯರ್ ಮಾಡ್ತಿರ್ತಾರ, ನನ್ನ ಮಗಳು ಏನೋ ಸುರಕ್ಷಿತವಾಗಿ ಮನೆ ತಲುಪ್ಲಿ ಅಂತ. ಇದಕ್ಕೆಲ್ಲ ಕಾರಣ ಯಾರು? ನಾವೇ, ನಮ್ಮ ಮಕ್ಕಳೇ. ಸಮಾಜದಲ್ಲಿರುವಂತ ಕೆಟ್ಟ ಹುಳುಗಳು ಅವುಗಳನ್ನ ತೆಗಿಬೇಕಂದ್ರೆ ಏನಂದ್ರೆ ನಮ್ಮ ಮನೆಯಲ್ಲಿರುವಂತ ಕಾನೂನನ್ನ ನಾವು ಪ್ರಾರಂಭ ಮಾಡಿದಾಗ ಮಾತ್ರ ಈ ಕಾನೂನನ್ನ ಸ್ಟಾರ್ಟಿಗೆ ಬರುತ್ತೆ. ಇವತ್ತು ಹೇಳ್ತೀವಿ, ನಾವು ಪ್ರತಿಯೊಬ್ಬರು ಹೇಳ್ತೀವಿ, ಪ್ರತಿಯೊಬ್ಬರು ಕಾಲೇಜನ್ನ ಕಲಿದ್ವಿ. ಸರ್ ಹೇಳಿದ್ರು, ನಿಜವಾಗ್ಲೂ ಹಳ್ಳಿಯಲ್ಲಿ ಈ ಕಷ್ಟವನ್ನ ಬಹಳ ಇದೆ. ನಾವೆಲ್ಲರೂ ಬೆರಳೆಣಿಕೆಯಷ್ಟು ಮಾತ್ರ ನಾವಿವತ್ತು ಮಾತಾಡುವಂತ ಸ್ವಾತಂತ್ರ್ಯ ಇದೆ, ಅಡ್ಡಾಡುವಂತ ಸ್ವಾತಂತ್ರ್ಯ ಇದೆ, ಗಾಡಿ ನಡೆಸುವಂತ ಸ್ವಾತಂತ್ರ್ಯ ಇದೆ. ಎಷ್ಟೋ ಹೆಣ್ಮಕ್ಳು ತಾವು ದುಡಿದು ಬಂದು ಗಂಡದರಿ ರೊಕ್ಕ ಕೊಟ್ಟು ಕುಡಿದು ಬಂದು ಉಲ್ಟಾ ಹೆಣ್ಣು ಮಕ್ಕಳಿಗೆ ಹೊಡೆಯುವಂತ ಪರಿಸ್ಥಿತಿ ಇವತ್ತೆಷ್ಟೋ ಇದೆ. ಅದಕ್ಕಾಗಿ ನಾವೆಲ್ಲರೂ ಹೋರಾಡಬೇಕು. ಮಹಿಳೆಯರಿಗೆ ಪ್ರತಿಯೊಂದು ಕೊಟ್ಟರು, ಜೀವನಾಂಶ ಕೊಟ್ಟರು, ಡಿವಿ ಆಕ್ಟ್ ಕೊಟ್ಟರು. ಡಿವಿ ಆಕ್ಟ್ ಅಂದ್ರೆ ಅದನ್ನ ನೋಡ್ಬೇಕ್ರಿ, ಬಹಳ ಏನೋ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತ ಬಂದಿದೆ. ನಿಜವಾಗ್ಲೂ ಆ ಕಾಯ್ದೆ ಬಹಳ ಸಣ್ಣ ಕಾಯ್ದೆ, ಒಂದು 37 ಸೆಕ್ಷನ್ ಅನ್ನ ಅದ್ರಾಗಿದೆ. ಅದರಲ್ಲಿ ಪ್ರತಿಯೊಬ್ಬರೂ ಇವತ್ತು ದುಡಿಯುವ ಮಹಿಳೆ ಎಷ್ಟೊಂದು ಅನುಭವಿಸಿರ್ತಾರ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಆ ಕಷ್ಟ ಇರ್ತದ, ಆ ಒಂದು ಕಾನೂನಲ್ಲಿದೆ. ನಿಜವಾಗ್ಲೂ ಹೇಳ್ಬೋದು, ಒಂದು ಉಪ್ಪಿಟ್ಟು ಒಂದು ಸುಸ್ಲಾ ಹೇಳ್ಬೋದು ನೀವು, ಈ ಸುಸ್ಲಾಕ್ ಒಂದು ಉಪ್ಪು ಆಗಿಲ್ಲ ಅಂತ ಕಣ್ಣು ಹಿಂಗ್ ಮಾಡಿದ್ರು ಒಂದು ಸೆಕ್ಷನ್ ಅದ. ಅಷ್ಟು ನಾಜೂಕಾದಂತ ಒಂದು ಕಾನೂನು ಅದ. ಏನು ಆಗಲ್ಲ ಸರ್, ಯಾರೇ ಮಾಡಿದ್ರು ನೀವೇನಾರ ಒಂದು ಏನಾರ ತಂದ್ರೆ ನಾವು ಚಂಡಿಲ್ಲ ಅಂದ್ರೆ ಮತ್ತಿನ ಬಿಡ್ತೀರಿ. ದಿನ ಉಪ್ಪು ಕಮ್ಮ ಇಲ್ಲ, ಖಾರ ಕಮ್ಮ ಇಲ್ಲ, ಎಣ್ಣೆ ಕಮ್ಮ ಇಲ್ಲ ಅಂದ್ರೆ ಯಾವ ಹೆಣ್ಮಕ್ಳು ಮಾಡಿ ಕೊಡ್ತಾರ? ದಿನ ಚೆನ್ನಾಗಿ ಆಗ್ಯದ ಅಂದ್ರೆ ಮತ್ತೆ ಚೆನ್ನಾಗಿ ಮಾಡ್ಕೊಡ್ತಾರ. ದಿನ ಅಡಿಗೆ ಮಾಡಿರ್ತಾರ, ಯಾಕೋ ಇವತ್ತ ನಿನ್ಗೇನೋ ಗಡಬಡ ಆಗ್ಯದೇನೋ, ಪಾಪ ನಿನಗೆಲ್ಲರ ನಿನ್ನ ಇವತ್ತ ವಿಚಾರ ಚೆನ್ನಾಗದ ಇಲ್ಲೋ ಅಂತ ಹೇಳಿ ಸ್ವಲ್ಪ ಉಪ್ಪು ಕಮ್ಮ ಆಗ್ಯದ ಅಂದ್ರೆ ಹೌದೇನ್ರಿ ನಂದು ಯಾಕೋ ಟೆನ್ಷನ್ ಆಗ್ಯದ ಅಂತ ಅವಳು ಹೇಳಿ ಮತ್ತೊಮ್ಮೆ ಚೆನ್ನಾಗಿ ಮಾಡ್ತಾಳ. ನಿಂದು ಉಪ್ಪು ಕಮ್ಮ ಆಗಿಲ್ಲ, ದಿನ ಒಂದು ಹೆಸರು ಇಟ್ರೆ ಯಾರು ಅಡಿಗೆ ಮಾಡ್ತಾರೆ?
ಅದನ್ನ ಕೇಳ್ತೀರಿ ನೀವು. ನಿಜವಾಗ್ಲೂ ಹೆಣ್ಣು ಮಕ್ಕಳ ಜೀವನ ಹೆಂಗಂದ್ರೆ ಬಹಳ ತ್ಯಾಗವೇ ಸರ್. ನಿಜವಾಗ್ಲೂ ನಾವು ಇವತ್ತು ಇಲ್ಲಿ ನಿಂತು ಮಾತಾಡ್ಬೇಕಾದ್ರೆ ಅದರ ಹಿಂದಿರುವ ಪ್ರತಿಯೊಬ್ಬರು ಹೇಳ್ತೀವಿ, ದೀಪದ ಬುಡಕ ಕತ್ತಲು ಇದ್ದೇ ಇರ್ತದ, ಪ್ರತಿಯೊಬ್ಬರ ದೋಷದಲ್ಲಿ ತೂತು ಇರ್ತದ ಅಂದ ಬಳಕ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದ್ದೇ ಇರ್ತದ. ಆ ಕಷ್ಟವನ್ನು ಮೀಗಿಸ್ಬೇಕಾದ್ರೆ ಪ್ರತಿಯೊಬ್ಬರು ನಿಮ್ಮಲ್ಲಿ ಧೈರ್ಯ, ಸಹನೆ, ಶಕ್ತಿಯನ್ನ ನೀವು ತುಂಬಿಕೊಳ್ಳೇಬೇಕು. ಇನ್ನೊಂದು, ನೀವು ಆಂತರಿಕವಾಗಿ ಶುದ್ಧತೆಯನ್ನ ಕಾಪಾಡಿಕೊಂಡಿದ್ದಾಗ ಮಾತ್ರ ನಿಮ್ಮ ದೇವರು ನಿಮಗೆ ಯಾವತ್ತೂ ಕೈ ಬಿಡಲ್ಲ. ಪ್ರತಿಯೊಬ್ಬರಲ್ಲಿ ಇವತ್ತು ನಾವು ಸೀತೆ ಮಾತೆಗೆ ನೆನೆಸ್ತೀವ್ರಿ. ನಿಜವಾಗ್ಲೂ ಸೀತೆ ಮಾತೆ ಕಷ್ಟಪಟ್ಟಿಲ್ಲ ಅಂತೀರಿ. ಒಬ್ಬ ಮಹಾರಾಣಿ, ಅವಳನ್ನ ನೋಡಿದಾಗ ಮೊನ್ನೆ ಕೋವಿಡ್ನಾಗ ನಾವು ಬಹಳಷ್ಟು ಅದನ್ನ ಕ್ಲಿಯರ್ ಕಟ್ ಆಗಿ ನೋಡಿದೆ. ಆಮೇಲೆ ಇವತ್ತು ಅಕ್ಕ ಮಹಾದೇವಿಯವರು ವೈರಾಗ್ಯ ನಿಧಿ ಅಂತ ಅವಳಿಗೆ ಒಂದು ಬಿರುದನ್ನು ಕೊಟ್ಟರು. ಯಾಕ ಅಕ್ಕ ಮಹಾದೇವಿ ಎಲ್ಲ ಆಗ್ಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು, ಯಾವ ರೀತಿಯಿಂದ ಅವಳ ಜೀವನವನ್ನ ಮಾಡಿರ್ಬೋದು. ಆ ಕಷ್ಟವನ್ನು ಬಂದಾಗ ನಾವೇನು ಇರ್ಲಿಕ್ಕೆ ಆಗತ್ತಾ ಅಂತ ನೀವೆಲ್ಲರೂ ತಿಳ್ಕೋಬೇಕು. ಬರೇ ಏನೋ ನೋಡಬಾರ್ದು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇವತ್ತು ನೋಡ್ತೀವಿ ಎಷ್ಟೋ ಮಂದಿ ಸೊಸೈಡ್ ಮಾಡ್ಕೊತಿರ್ತಾರ. ಆ ಸೊಸೈಡ್ ಆಗ್ಬಾರ್ದಂತೆ ನಾವು ಇವತ್ತು ಏನ್ ಮಾಡಿವಿ ಅಂತ ಕಾನೂನುಗಳನ್ನ ಬಂದವು. ನಾವು ನಿನ್ನೆ ಮೊನ್ನೆ ಪೇಪರ್ನಲ್ಲಿ ನೋಡ್ತೀವಿ. ಮೊನ್ನೆ ಒಂದು ಪೇಪರ್ನಲ್ಲಿ ಬಂತು, ಯಾವುದೇ ಒಬ್ಬ ಮಹಿಳೆ 3 ಮಕ್ಕಳನ್ನು ಬಾವಿಗೆ ಹಾಕಿ, ಅಂದ್ರೆ ಇಲ್ಲಿ ಯಾವುದೋ ಒಂದು ಕೆರೆ, ಕಾಗಿನ ಕೆರೆಗೆ ಹಾಕಿ ಅವಳು ಜಿಗಿದಾಗ ಒಂದು ಮಗುವನ್ನ ಅವಳ ಬದುಕಿತ್ತು ಅಂತ ಬಂತು. ಇಷ್ಟೊಂದು ಕಷ್ಟ ರೀ. ಇಷ್ಟೊಂದು ಒಂದು ಕಾನೂನನ್ನು ಕೊಟ್ಟರು ಸಹ ಇವತ್ತು ಮಹಿಳೆ ಸಾಯುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಊಟಕ್ಕೆ ಬಟ್ಟೆಗೆ ಯಾವುದೂ ತೊಂದರೆ ಇಲ್ಲ, ಆದ್ರೆ ಮರ್ಯಾದೆ ಅನ್ನುವ ಪ್ರಶ್ನೆ ಇವತ್ತು ನೋಡ್ತೀವಿ. ಬಹಳ ಹೆಣ್ಮಕ್ಳು ಹೇಳ್ತಾರ, ಯಾಕೆ ನೀವು ಎಜುಕೇಶನ್ ಮಾಡ್ಬೇಕಂದ್ರೆ ಹುಟ್ಟಿದ ಮನೆ ತವ್ರ ಮನೆ, ಕೊಟ್ಟ ಮನೆ ಗಂಡನ ಮನೆ. ನಮ್ಮದು ಎಲ್ಲದ ಅಂದ್ರೆ ನಮ್ದು ಎಜುಕೇಶನ್ ದೊಡ್ಡದ. ನೌಕರಿ ಸಿಗದೇ ಇರಬಹುದು, ಆದ್ರೆ ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನ ಬೆಳೆಸುವಂತ ಶಕ್ತಿ ಏನ್ ಮಾಡ್ತದ, ಎಜುಕೇಶನ್ ಮಾಡ್ತದೆ. ಎಷ್ಟೋ ಜನ ನಾವು ಅವರು ಸುಸೈಡ್ ಮಾಡ್ಕೊಳ್ಳುವಂತ ವಿಷಯಕ್ಕೆ ಹೋಗಿರ್ತಾರೆ. ಆದ್ರೆ ಇವತ್ತು ಎಷ್ಟೋ ಜನ ಇವತ್ತ ಎಲ್ಲಿ ಗಂಡ ಹೊರಗೆ ಹಾಕಿದ್ಗಳೇ, ತವ್ರ ಮನೆಗೆ ಹೋದ್ಗಳೇ, ನಮಗ್ ಮರ್ಯಾದೆ ಹೋಗ್ತದ, ನೀನ್ ಬರಬೇಡ ಅಂತ ಏನೋ ಒಂದು ಕೆಟ್ಟಗಳಿಗೆ ಅಲ್ಲಿ ನಿಮ್ಗೆ ಹೇಳ್ತಾರ. ಅದನ್ನೇ ತೆಗೆದುಕೊಂಡು ಹೋಗಿ ನೀವು ಬಾವಿನೋ ಕೆರಿನೋ ಹಾರುವಂತ ಪರಿಸ್ಥಿತಿಯನ್ನ ಮಾಡ್ಕೊಳ್ಬೇಡಿ. ಇವತ್ತೆಷ್ಟೋ ಒಂದು ಏನೋ ಸ್ವಾಧಾರ ಗೃಹಗಳಂತ ಇವತ್ತು ಗೌರ್ಮೆಂಟ್ ಮಾಡಿದೆ. ಯಾವತ್ತೂ ನೋಡಿ, ಹೇಳುವವರು ನಾವು ಏನಿವಿ ಅಂತ ನಮಗಷ್ಟೇ ಗೊತ್ತಿರ್ತದ ವಿನ ಬೇರೆಯವರಿಗೆ ಎಕ್ಸ್ಪ್ಲೇಷನ್ ಕೊಡುವುದು ಬೇಕಾಗಿಲ್ಲ. ಸಾಕಷ್ಟು ಜನ ಇವತ್ತು ಸೀತಾಮಾತೆಗೆ ಹೇಳಿದ್ರು, ಅವಳು ಶುದ್ಧತೆ ಇಲ್ಲ ಅಂತ ಅವಳಿಗೆ ಏನ್ ಮಾಡಿದ್ರು, ಅಡವಿಗೆ ಹಾಕಿದ್ರು. ಅವಳಿಗೆ ಅರಣ್ಯಕ್ಕೆ ಒಂದು ಋಷಿ ಮುನಿಗಳಲ್ಲಿ ಹೋದ್ರು. ಅವಳಿಗೆ ಎಷ್ಟು ಕಷ್ಟಪಟ್ಲು ಅಂದ್ರೆ, ಅವಳಿಗೆ ಕಾಲಲ್ಲಿ ಚಪ್ಪಲೇ ಇರ್ಲಾರ್ದಂಗ ಮುಳ್ಳು ತೆಗೆದುಕೊಂಡು ಅವಳು ಬಂದು ತನ್ನ ಒಂದು ಅಡಿಗೆಯನ್ನ ತಾನು ಮಾಡ್ಕೊಂಡು ಉಣುವಂತ ಪರಿಸ್ಥಿತಿ. ಅಂದ್ರೆ ಅದು ಬರೇ ಹೇಳಲಿಕ್ಕೆ ಈಜಿ ಆಗ್ತದ, ಮಾಡುವುದರಲ್ಲಿ ಅದು ಆಗಿನ ಕಾಲದ ಎಷ್ಟೊಂದು ಕಷ್ಟ ಇರ್ಬೋದು. ಆದ್ರೆ ನಿಮಗೆ ಯಾವುದೇ ಕಷ್ಟವನ್ನ ಇರೋದಿಲ್ಲ. ಸಾಕಷ್ಟು ಕಾನೂನಿದೆ, ಎಜುಕೇಶನ್ ಬಗ್ಗೆ ಇದೆ. ಆದ್ರೆ ಇವತ್ತು ಮೊಬೈಲ್ ನಲ್ಲಿ ನೀವು ಹೋಗಿ ನಿಮ್ಮ ಜೀವನವನ್ನ ನೀವು ಹಾಳು ಮಾಡ್ಕೊಳ್ಬೇಡಿ. ಯಾವುದೇ ಒಂದು ತೋರಿಕೆಗಾಗಿ ನೀವು ಜೀವನ ಮಾಡ್ಕೊಳ್ಬೇಡಿ. ಆತ್ಮೀಯವಾಗಿ ಜೀವನವನ್ನ ಮಾಡ್ಕೊಳ್ಳಿ. ಇವತ್ತು ನಾವು ಎಷ್ಟೋ ಮಂದಿ ಲವ್, ನಿಜವಾಗ್ಲೂ ಎಜುಕೇಶನ್ದಾಗ ನೀವು ಲವ್ಗೆ ಹೋಗಬೇಡಿ. ಫೇಸ್ಬುಕ್ ನಲ್ಲಿ ಫ್ರೆಂಡ್ ಆಗ್ತಾರ, ಒಳ್ಳೊಳ್ಳೆ ಮಾತು ಹೇಳ್ತಾರ, ನಿಮ್ಮನ್ನ ಕರಗಿಸುವಂತ ಪ್ರಯತ್ನ ಮಾಡ್ತಾರ. ನೀವು ಒಂದೇ ಇರಬೇಕು, ನನ್ನ ಜೀವನ ನನಗೆ. ಎಜುಕೇಶನ್ ಲವ್ ಮಾಡೋದು ತಪ್ಪಂತ ನಾನು ಅನ್ನಲ್ಲ, ಆದರೆ ತಿಳಿಯದೆ ಅವ್ರ ಗುಣವನ್ನ ನಾನು ಹೇಳ್ತೀನಲ್ಲ, ನೋಡಿದಂತ ಹುಡುಗರೇ ಮನೆಯಲ್ಲಿ ಫ್ಯಾಮಿಲಿ ಒಳಗೆ ಎಲ್ಲರೂ ನೋಡಿದಂತ ಹುಡುಗನೇ ಎಷ್ಟೋ ಮಂದಿ ಡೈವರ್ಸ್ ಬರ್ತಾರ. ಆದ್ರೆ ನೀನೊಬ್ಳೇ ನೋಡಿರ್ತೀನಿ, ನೀನೊಬ್ಳೇ ಮಾತಾಡಿರ್ತೀನಿ, ಅವ್ರದ್ದು ಏನೋ ಗೊತ್ತಿರಲ್ಲ. ಆದ್ರೂ ಸಹ ಇವತ್ತು ಲವ್ ಮಾಡಿ ಎಷ್ಟೋ ಹುಡುಗಿಯರು ತಮ್ಮ ಜೀವನವನ್ನ ತಾವು ಹಾಳು ಮಾಡ್ಕೊತಿದ್ದಾರೆ. ದಯಮಾಡಿ ನೀವು ಯಾವುದೇ ಹಿಂದು ಮುಂದೆ ತಿಳಿಯದಂತ ಹುಡುಗ ಇವತ್ತು ಎಷ್ಟೊಂದು ಸುಳ್ಳಾಡ್ತಾ ಇದ್ದಾರ್ರಿ. ಇವತ್ತು ನೋಡ್ತೀವಿ, BA ಮುಗಿದಿರಲ್ಲ, B.Ed ಮುಗಿದಿರಲ್ಲ, ಎಜುಕೇಶನ್ ಅನ್ನೋ 0 ಇರ್ತದ, ಎಲ್ಲಾ ಮಾರ್ಕ್ಸ್ ಕಾರ್ಡ್ ಅನ್ನ ತಂದು ತೋರಿಸ್ತಾ ಇರ್ತಾರೆ.
ಇವತ್ತು ಇಂಜಿನಿಯರೇ ಆಗಿರಲ್ಲ, 10,000 ಏನೋ ಪಗಾರ ಇರ್ತದ, ನಮ್ ಸ್ಯಾಲ್ರಿ ಸ್ಲಿಪ್ ಕೊಡ್ತಾರ 45,000-50,000 ರೂಪಾಯಿ ಅದ. ಎಲ್ಲ ಸುಳ್ಳಿನಿಂದ ಕೂಡಿರ್ತದೆ ಇವತ್ತು ಜೀವನ. ಅದಕ್ಕಾಗಿ ನಿಮ್ಮ ಜೀವನ ಅದನ್ನು ನೀವೆಲ್ಲ ಇವತ್ತು ಕಂಪ್ಯೂಟರ್ನಾಗ ಎಲ್ಲಾನು ಬರ್ತಿರ್ತದ. ಆದ್ರೆ ನಿಮ್ಮ ಜೀವನವನ್ನು ಯಾವ ರೀತಿಯಿಂದ ರೂಪಿಸ್ಕೊಳ್ಬೇಕು, ಎಲ್ಲಿ ನಾವು ಜೀವನವನ್ನ ತಪ್ಪುತ್ತೀವಿ, ಒಂದು ಸಾರೆ ಕಾಲ್ ಹಾರಿತು ಅಂದ್ರೆ ಆ ಜೀವನವನ್ನ ತೆಗೆದುಕೊಂಡು ವಾಪಸ್ ಬರ್ಬೇಕಾದ್ರೆ ಬಹಳ ಕಷ್ಟ ಪಡ್ಬೇಕಾಗ್ತದೆ. ಅದಕ್ಕಾಗಿ ಲವ್ ಮತ್ತೆ ಮೊಬೈಲ್ ಹುಚ್ಚು, ಚಾಟ್, ಫೇಸ್ಬುಕ್ ಇವನ್ನೆಲ್ಲ ನೀವು ಒಂದು ಗುರಿ ಮುಟ್ಟುವವರೆಗೆ, ನಿಮ್ಮ ಜೀವನದ ಗುರಿ ಮುಟ್ಟುವವರೆಗೆ ನೀವು ಯಾವತ್ತೂ ಇದಕ್ಕೆ ಹೋಗ್ಬಾರ್ದು. ಇವತ್ತು ನೋಡ್ತೀವಿ NSS ಕ್ಯಾಂಪ್ ಅಂದ್ರೆ ಏನು ಅಂದ್ರೆ, ನಿಮ್ಮ ಜೀವನದ ಕಷ್ಟ ಬಂದ್ರೂ ನಾವು ಅದನ್ನ ಎದುರಿಸ್ತೀವಿ ಅನ್ನುವ ಉದ್ದೇಶನೇ ಈ ಕ್ಯಾಂಪ್. ಹೌದಿಲ್ರಿ? ನೀವು ಮನ್ಯಾಗ ಬಾಂಡೆ ಬಟ್ಟೆ ಇದ್ರು ಇವತ್ತು ನೀವು ಸ್ವಂತ ಹೇಳಿದ್ರು ಕ್ಲಾಸ್ ಹಾಕಿದ್ವಿ, ನಿಜವಾಗ್ಲೂ ಒಂದು ಯಾವ್ದೋ ಲ್ಯಾಬ್ ಅನ್ನ ನೀವು ಕ್ಲೀನ್ ಮಾಡ್ತೀವಿ, ಚೇರ್ಗಳನ್ನ 10 ನಿಮಿಷನಾಗ ಮಾಡ್ತೀವಿ, ಮತ್ತೊಂದನ್ನ ಕೆಲಸ ಮಾಡ್ತೀವಿ ಅಂದ ಬಳಿಕ ನಾವು ಎಲ್ಲವನ್ನೂ ಮಾಡುವಂತ ಶಕ್ತಿ ನಮ್ಮಲ್ಲಿದೆ. ಮಹಿಳೆಯರು ಹೇಳಿದ್ರು ಬಸವಣ್ಣನವರು, ಹೆಣ್ಣು ಮಾಯೆ ಅಲ್ಲ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಒಂದು ರೂಪ. ಪ್ರತಿಯೊಬ್ಬ ಮಹಿಳೆಯು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಇದನ್ನೇ ಹುಡುಗರಿಗೆ ಹೇಳಿದ್ರು. ಯಾವ ಹುಡುಗರು NSS ಕ್ಯಾಂಪ್ ಕರೆಕ್ಟ್ ಆಗಿ ಮಾಡೋದೇ, ಯಾಕಂದ್ರೆ 20-30% ಸುಮ್ಮ ನೇಮಕಾವಸ್ಥೆ. ಆದ್ರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಮಾತ್ರ ಒಳ್ಳೆಯ ಪ್ರತಿಯೊಂದು ಪ್ರೈವೇಟ್ ಕಾಲೇಜ್ನಲ್ಲಿ ಇದೊಂದು ಕ್ಯಾಂಪ್ ಇರುತ್ತೆ, ಇವರೊಬ್ರು ಲೆಕ್ಚರ್ ಇರ್ತಾರ, ಆದರೆ ನೇಮಕಾವಸ್ಥೆ ಅಷ್ಟೇ. ಅಲ್ಲಿ ಕರೆಕ್ಟ್ ಆಗಿ NSS ಕ್ಯಾಂಪ್ ನಡೆಯಲ್ಲ. ಅದರ ಉದ್ದೇಶನ ಯಾರಿಗೂ ಗೊತ್ತಿರಲ್ಲ. ಈ ಎಲ್ಲಾ ಕ್ಯಾಂಪ್ಗಳನ್ನ ಮಾಡುವ ಉದ್ದೇಶ ಏನಂದ್ರೆ, ಮಕ್ಕಳಲ್ಲಿ ಒಳ್ಳೆಯ ತಿಳುವಳಿಕೆ ಬರಲಿ, ಹೆಚ್ಚೆಚ್ಚಿನ ರೀತಿಯಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಮುಂದಿನ ಜೀವನ ಅವರಿಗೆ ಒಳ್ಳೆಯ ರೀತಿಯಿಂದ ಆಗಲಿ ಅನ್ನುವ ಉದ್ದೇಶನೇ ಈ ಕ್ಯಾಂಪಿನ ಒಂದು ಉದ್ದೇಶ ಆಗ್ತದ. ನಿಮಗೆ ಡಾಕ್ಟರ್ಸ್ ಬರ್ತಾರ, ಲಾಯರ್ಸ್ ಬರ್ತಾರ, ಸರ್ಗಳ ಬಗ್ಗೆ ಅನುಭವ ಹೇಳ್ತಾರ, ಇನ್ನು ಸಾಕಷ್ಟು ಅನುಭವಗಳನ್ನ ನೀವು ತಿಳ್ಕೊತಾ ಇರ್ತೀರಿ. ಆದ್ರೆ ಇನ್ನೊಂದು ಹೇಳ್ತೀನಿ, ಯಾರೇ ಹೊರಗಿನ ದೇಶದಲ್ಲಿ ಇರುವಂತ, ಬಾಂಬೆ ಪುನಾದಲ್ಲಿರುವಂತ ಹುಡುಗರನ್ನ ನೀವು ಮದುವೆ ಮಾಡ್ಕೋಬೇಕಾದ್ರೆ ಬಹಳಷ್ಟು ವಿಚಾರದಿಂದ ನಿಮ್ಮಲ್ಲಿ ಹತ್ತಿರದಿಂದ ಇರುವಂತ ಹುಡುಗರನ್ನ ಮಾತ್ರ ನೀವು ಮದುವೆ ಆಗ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇವತ್ತು ಅಲ್ಲೋ ಮದುವೆ ಆಗಿ ಬಂದಿರ್ತಾರ. ಇವತ್ತು ಎಷ್ಟೋ ಮಂದಿ ನೀವು ಹೇಳ್ಬೋದು, ಮದುವೆ ಆದ ತಕ್ಷಣ ನಾನು ರಿಜಿಸ್ಟ್ರೇಷನ್ ಮಾಡ್ಕೋತೀನಿ ಅಂತ ನೀವು ಎಲ್ಲ ನಿಮಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳಿ. ಬಹಳಷ್ಟು ಹುಡುಗರು ಇವತ್ತು ಏನ್ ಮಾಡ್ತಾರ, ತಾವೆಲ್ಲೋ ಜಾಬ್ ಮಾಡ್ತಿರ್ತಾರ, ತಂದೆ ತಾಯಿ ಎಲ್ಲೋ ಹಳ್ಳಿಯಲ್ಲಿ ಇರ್ತಾರ. ತಂದೆ ತಾಯಿ ಪ್ರೀತಿಗಾಗಿ, ತಂದೆ ತಾಯಿಗೆ ಅವರ ಒಂದು ಲವ್, ಅವರ ಒಂದು ಮದುವೆಯನ್ನ ನಾವು ಹೇಳಲಿಕ್ಕೆ ಆಗುವ ಒಂದು ಕೆಪಾಸಿಟಿ ಅವ್ರಿಗೆ ಇರಲ್ಲ. ಅದಕ್ಕಾಗಿ ಅವ್ರು ನೋಡಿದಂತ ಮದುವೆ ಮಾಡ್ಕೊಂಡು ಆಮೇಲೆ ಇವತ್ತು ಕರ್ಕೊಂಡು ಹೋಗ್ತಾರೆ. ಎಷ್ಟೋ ಕೆಲಸಗಳನ್ನು ಇವತ್ತಾಗಿದೆ, ಎಷ್ಟೋ ವಿಷಯಗಳನ್ನ ಈ ರೀತಿ ಆಗುವಂತ ವಿಷಯ ನಮ್ಮಲ್ಲಿ ಬಂದಿದೆ. ಯಾಕ್ರಿ ನೀವು ಈ ತರ? ಇವತ್ತು ನಾನು ಹೇಳ್ತೀನಿ, ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತ ಹುಡುಗ ಹುಡುಗಿಯರು ಎಷ್ಟೊಂದು ಮುಂದುವರೆದಾರ ಅಂದ್ರ, ಬೆಂಗಳೂರಿನಲ್ಲಿ ಆದಂತ ಘಟನೆಗಳು ಅಷ್ಟೇ ನನ್ನ ಬಳಿ ಇರ್ತಾವ. ಅವರಿಬ್ರು ಮದುವೆ ಆಗಿರ್ತಾರ, ತಂದೆ ತಾಯಿ ಮಾಡಿಕೊಟ್ಟಿರ್ತಾರ, ಮಾಡಿಕೊಟ್ಟು ಹೋಗಿ ಒಂದು ವರ್ಷ ಅವ್ರು ಕಲ್ತಿರ್ತಾರ. ಆಮೇಲೆ ಅವ್ರಿಬ್ರು ಡಿಸೈಡ್ ಮಾಡ್ತಾರೆ, ಇಬ್ಬರಿಗೆ 1-1.5 ಲಕ್ಷ ರೂಪಾಯಿ ಪಗಾರ. ಅವರಿಬ್ರು ಹೇಳ್ತಾರ, ನಾವಿಬ್ರು ಮಾತಾಡ್ಕೊಂತಾರ, ನಮ್ಮಿಬ್ರಿಗೆ ಕಲಿಯಲಾಗ್ಯದ, ಅಪ್ಪ ಅಮ್ಮ ನಾವಿಬ್ರು ಖುಷಿ ಇದ್ದೀವಿ ಅಂತ ಅವ್ರು ವಿಚಾರ ಮಾಡ್ಯಾರ. ಆದ್ರೆ ನಾವಿಲ್ಲಿ ಜೀವನ ಕಷ್ಟಪಡ್ತೀವಿ ಅಂದ್ರೆ ಅವರು ಮತ್ತಿಷ್ಟು ಕುಗ್ಗುತ್ತಾರ ಜೀವನ. ಅದಕ್ಕೆ ನಾವಿಬ್ಬರೇ ಇಲ್ಲಿ ಬೆಂಗಳೂರಿನಾಗ ಹೋಗಿ ಡೈವರ್ಸ್ ಮಾಡ್ಕೊಳ್ಳೋಣ. ನಾವು ಹೋಗೋದು 1 ವರ್ಷಕ್ಕೊಮ್ಮೋ 6 ತಿಂಗಳಿಗೊಮ್ಮೋ ಹೋಗ್ತೀವಿ, ಅವಾಗ ನಾವಿಬ್ರು ಕಲ್ತೀವಿ ಅಂತ ಅವರಿಗೆ ವಿಚಾರವನ್ನ, ಈ ವಿಚಾರ ಹೇಳೋದು ಬೇಡ. ಅವ್ರು ಆಲ್ರೆಡಿ ಡೈವರ್ಸ್ ತಗೋತಾರ. 1 ವರ್ಷ ಹೋಗ್ತದ, 6 ತಿಂಗಳು 1.5 ವರ್ಷ ಹೋಗ್ತದ. ಅವ್ರು ಬರ್ತಿರ್ತಾರ, ಯಾಕಮ್ಮ ನಿನ್ ಗಂಡ ಕರ್ಕೊಂಡ್ ಬಂದಿಲ್ಲ ಅಂತ ಅವ್ರು ಕೇಳ್ತಾರ. ಇಲ್ಲ ಅಂತ ಬಿಸಿ ಅನ್ನ, ಆಯ್ತು 1 ದಿನ ಹೋಯ್ತು, 2 ದಿನ ಹೋಯ್ತು. ಅವಳು ಹೇಳ್ತಾಳೆ, ಇಲ್ಲ ನಮ್ಮ ಅಪ್ಪ ಅಮ್ಮ ನಿನ್ ಕೇಳಿಕತ್ತಾರ, 1 ಗಂಟಾರ ಬಂದೋಗು. ಆಯ್ತು, ಅವ್ರ ಎದುರು ನಾಟಕ ಮಾಡ್ತಾನ, ಬರ್ತಿರ್ತಾನ, ಹೋಗ್ತಿರ್ತಾನ.
ಬಟ್ ಅವ್ರಿಗೆ ಸ್ವಲ್ಪ ಅನುಮಾನ ಬರ್ತಿರ್ತದೆ. ಯಾಕಂದ್ರೆ ಅನುಮಾನ ಬಂದಾಗ ಹೆಚ್ಚೆಚ್ಚಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ತಂದೆ ತಾಯಿನೂ ಹೋಗ್ತಾರ, ಆ ಕಡೆ ತಂದೆ ತಾಯಿನ. ಇವ್ರು ಬೀಗರು ಮಾತಾಡ್ತಿರ್ತಾರೆ, ಯಾಕೆ ಹಿಂಗೆ ಮಾಡ್ಲಿಕ್ಕತ್ತಾರೆ ಇವ್ರಿಬ್ರು, ಯಾಕೆ, ಏನು ಪ್ರಶ್ನೆ. ಅವ್ರು ನನಗೆ ಸ್ವಲ್ಪ ಹತ್ತಿರ, ನಾನು ಹಿಂಗೆ ಮಾತಾಡ್ತಿರ್ತೀನಲ್ಲ, ಎಲ್ಲೋ ಬಸ್ನಾಗ ಸಿಕ್ಕಿರ್ತಾರೆ, ಎಲ್ಲೋ ನಾನು ಜಾಸ್ತಿ ಮಾತಾಡೋ ಹೊತ್ನಾಗ ಈ ಮೇಡಮ್ ಹೇಳಿದ್ರೆ ನಮ್ಗೇನೋ ಸಜೆಷನ್ ಸಿಗ್ಬೋದು ಅಂತ. ಆಮೇಲೆ ಬಂದರು ನನ್ನ ಬಲ್ಲಿ ಆಫೀಸ್ನಾಗ. ಯಾಕ ಅಂತ ಕೇಳಿಂದು ಒಂದಿನ ನಾನು ಟೈಮ್ ತೊಗೊಂಡೆ ಅವ್ರಿಗೆ. ಒಂದು 8 ದಿನ ನನಗೆ ಟೈಮ್ ಕೊಡಿ, ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲ ಮೇಡಮ್, ನಮ್ಗೆ ಯಾಕೋ ಅವ್ರಿಬ್ಬರ ಮೇಲೆ ಅನುಮಾನ ಬರ್ತಾ ಇದೆ. ಮಕ್ಕಳನ್ನ ಆಗಲ್ಲಾಗ್ಯಾವ, 2 ವರ್ಷ ಆಯಿತು. ಮಕ್ಕಳು ಎಲ್ಲಿರಾಗಬೇಕು, ಅವರಿಬ್ಬರು ಡೈವರ್ಸ್ ಎಂಬ ಪಾಪ ಖುಷಿ ಇರ್ತಾರ. ಕೇಳಿ ಅದು ಪೂರ್ತಿ ಮಾತನ್ನ ಗೈಸ್. ಸಾಕು ಕೇಳ್ರಿ. ಅವರಿಬ್ರು ಬಂದ್ರು, ಪಾಪ ತಂದೆ ತಾಯಿ ಬಂದು ಭಾಳ ಹಳ್ಳೆಕತ್ತು. ಮೇಡಮ್ ನೀವು ಹೆಂಗಾರ ಮಾಡಿ ನಮಗೆ ಇದೊಂದು ಸಜೆಷನ್, ಯಾವ ರೀತಿಯಿಂದ, ಇಲ್ಲ ಹಾಸ್ಪಿಟಲ್ಲಾರ ಕರ್ಕೊಂಡು ಹೋಗ್ಬೇಕು, ಇವ್ರು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಸ್ವಲ್ಪ ಅನುಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯದ. ಅನುಮಾನ ಬಂದಿದ್ದೆ ವಕೀಲರ ಬಲ್ಲಿ ಬರ್ತಾರ. ಅವ್ರು ಬಂದರು, ನೋಡಮ್ ನಿಮ್ದು ಇಬ್ಬರದು ಹುಡುಗಿನ ನಂಬರ್ ಕೊಡ್ರಿ ಅಂತ ಮಾತಾಡಿದ್ವಿ. ವಕೀಲರು ಇಲ್ಲ ಮೇಡಮ್ ನಾವು ಚೆನ್ನಾಗಿದ್ವಿ, ಅವರಿಗೆಲ್ಲ ಅನುಮಾನ ಮೇಡಮ್, ಅವ್ರಂಗೆ ಇರ್ಲಿಕ್ಕೆ ಆಗಲ್ಲ, ನಾವೆಲ್ಲ ಡ್ಯೂಟಿ ಇರ್ತದ, ನಮ್ದೆಲ್ಲ ಕಂಪ್ಯೂಟರ್ ಇರ್ತದ, ನಮಗೆ ತಿಂಗಳಿಗೆ 1.5 ಲಕ್ಷ ಗಳಿಸೋದಂದ್ರೆ ಸುಮ್ಮೇನೋ ಹಂಗೇನು ಹಿಂಗೆ ನನಗೆ ಭಾಳ ದಬಾಯಿಸಿದ್ರು. ಹೌದೌದು ನಿಜ, ನನಗೂ ನಿಜ. ಹಿಂಗಿರ್ತಾರ ಈಗಿನ ಬೆಂಗಳೂರು ಹುಡುಗರು ಅಂದರೆ ಯಾವ ಕಾನೂನು. ಯಾಕಂದ್ರೆ ಎಲ್ಲರೂ ನೆಟ್ನಲ್ಲಿ ಸರ್ಚ್ ಮಾಡ್ತಿರ್ತಾರೆ. ಇವತ್ತೇನು ಬಂತು, ಎಲ್ಲರೂ ಇವತ್ತೆಲ್ಲ ಆರ್ಡರ್ಸ್ಗಳು ಎಲ್ಲರಿಗೂ ಗೊತ್ತಾಗ್ತದೆ. ಸುಪ್ರೀಂ ಕೋರ್ಟ್ ಇವತ್ತು ಕಾನೂನು ಬಗ್ಗೆ ಏನು ಹೇಳಿತು, ಡೈವರ್ಸ್ ಬಗ್ಗೆ ಏನು ಹೇಳಿತು, ಯಾವ ರೀತಿಯಿಂದ ಡೈವರ್ಸ್ ಮಾಡಿಸ್ಕೋಬೇಕು, ಯಾರಿಗೆ ಹಿಡಿಬೇಕು, ಎಲ್ಲ ಇವತ್ತು ಆನ್ಲೈನ್ನಾಗ ಚೆಕ್ ಮಾಡ್ತಿರ್ತಾರೆ. ಎಲ್ಲ ನಮ್ಮನ್ನೇ ಕೇಳ್ಬೇಕಂತಿರಲ್ಲ. ಅವ್ರು ಎಷ್ಟು ಹೇಳಿದ್ರು ಅಂದ್ರೆ ಮೇಡಮ್ ಅವ್ರಿಗೆಲ್ಲ ಹುಚ್ಚಿಡಿದ್ರಿ ಮೇಡಮ್, ನಾವೆಲ್ಲ ಗಂಡ ಹೆಂಡತಿ ಚಂದ ಇದ್ದೀವಿ, ಹಂಗಿದ್ದೀವಿ. ಇಬ್ಬರು ಹಂಗೆ ಹೇಳಿದ್ರು. ಹೌದೇನ್ರಿ ಅಂದೆ ನಾನು. ಆಯಿತು ನೀವು ಚಂದಿದ್ರೆ ನಾನು ಹೇಳ್ತೀನಪ್ಪ. ಅಪ್ಪ ಅಮ್ಮಂದೊಂದು ಇದು ಇರ್ತದೆ, ಒಂದೊಂದು ಮಗು ಹೊಡೆದಿರ್ತಾರೆ, ಅವರಿಗೂ ನಿಮ್ಮ ಬಗ್ಗೆ ಟೆನ್ಷನ್ ಅದ. ಆಯ್ತು ರೀ ಮೇಡಮ್, ಮಗು ಅವ್ರ ಬಗ್ಗೆ ಕಾಳಜಿ ಅದ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ, ತಿಂಗಳಿಗೆ ರೊಕ್ಕ ಹಾಕ್ತೀವಿ, ಅವ್ರು ಬಾಂದಾಗ ಬರ್ತೀವಿ, ಇಮಿಡಿಯೇಟ್ ಬರ್ತೀವಿ, ನಮ್ದು ಎಷ್ಟು ಟೆನ್ಷನ್ ಇರ್ತದ ಯಾರಿಗೆ ಹೇಳ್ಕೊಲ್ಲ ಮೇಡಮ್, ನಾವು ಒಬ್ಬರೇ. ಹೌದು ಅದನ್ನು ಕರೆ ಅಂತ. ಆಯಿತು ಒಂದಿನ ನೀವಿಬ್ಬರು ನನಗೆ ಬರಬೇಕು, ಭೇಟಿ ಆಗ್ಬೇಕು. ಮೇಡಮ್ ಆಗಲ್ಲ, ನಾವು ಸಿಂಗಲ್ ಆಗಿ ಬಂದು ಮಾತಾಡ್ತೀವಿ. ಹಂಗೇನಿಲ್ಲ, ನೀವು ಒಬ್ಬರು ಬರಲಿಲ್ಲ ನಾನೇ ನಿಂಬಲ್ಲಿ ಬರ್ತೀನಿ ಅಂತ. ನಾನು ರೆಡಿ, ಇವತ್ತು ಟಿಕೆಟ್ ತೊಗೊಂಡು ನಿಂಬಲ್ಲೇ ಬರ್ತೀನಿ ನಾನು. ಇಲ್ಲ ಮೇಡಮ್ ನಾವು ಬರ್ತೀವಿ. ಅವರಿಬ್ಬರು ಮಾತಾಡೋ ಭಾಳಷ್ಟು ಮಾತಾಡಿದ್ದು. ಆ ಹುಡುಗಿ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗಲ್ಲಿ ಅನುಮಾನ ಬಂತು ಸ್ವಲ್ಪ ಮಾತಾಡೋದ್ರಾಗ. ಆ ಹುಡುಗಿ ಬಗ್ಗೆ ಹೇಳಿದೆ ನಾನು, ನಿಮ್ಮಪ್ಪ ಅಮ್ಮ ಭಾಳ ಕಷ್ಟಪಡ್ಲಿಕ್ಕತ್ತಳವಿ. ನಿನ್ನ ನಾನು ಅವ್ರಿಗೆ ಎಲ್ಲಾರ್ರಿ, ಇಲ್ಲ ನನ್ನ ಎದುರಾರ ಇಲ್ಲ ಅವರು, ನಾನು ಹೀಗೆ ಸುಮ್ಮನೆ ಫೋನ್ ಮಾಡ್ಲಿಕ್ಕತ್ತೀನಿ ನಾನು. ಏನು ಯಾಕೆ ಹೇಳಿದ್ರು, ಇಲ್ಲ ನಮ್ಮದು ಡೈವರ್ಸ್ ಆಗಿದ್ದು, ಮುಂದೆ ನಾನು ಸುಳ್ಳು ಹೇಳಲ್ಲ, ಬಹಳ ದಿನ ಆಯಿತು. ಆದರೆ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರೆ ಅವ್ರು ಎದೆ ಹೊಡ್ಕೋತಾರ. ಒಬ್ಬವನೇ ಗಂಡ 7 ಜನ್ಮದ ಸಂಬಂಧ ಅಂತ ಅವ್ರು ಅಂದ್ಕೊಂಡಾರ. ನಮ್ದಿಲ್ಲ, ನಾವು ಹಂಗೆ ಚೇಂಜ್ ಮಾಡ್ತಾ ಇರ್ತೀವಿ. ಭಾಳ ಕಷ್ಟ ಅನ್ನಿಸ್ತು ನನಗೆ ನಿಜವಾಗ್ಲೂ. ಇಷ್ಟು ಹುಡುಗಿಯರು ಇವತ್ತು ಅಡ್ವಾನ್ಸ್ ಆಗಿದ್ದಾರೆ. ಅಪ್ಪ ಅಮ್ಮನ ಅನುಭವನೇ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಏನು ಇವ್ರ ಜೀವನದಾಗ ಸಾಧಿಸ್ಲಿಕ್ಕತ್ತಾರ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಬರೇ ಹಣ ಒಂದೇ ಇವ್ರ ಜೀವನ ಅನ್ಕೊಂಡಾರ. ಆದರೆ ಹಣ ಬಿಟ್ಟರೆ ಇನ್ನೊಂದು ಜೀವನ ಅದಂತ ಇವ್ರು ಅನ್ಕೊಂಡೇ ಇಲ್ಲಲ್ಲ. ಅವಳು ಅಳಿದ್ಲು, ಮೇಡಮ್ ನಿಜವಾಗ್ಲೂ ನನಗೆ 2 ವರ್ಷ ಆಯಿತು ನಾನು ಡೈವರ್ಸ್ ಆಗಿ. ಇವತ್ತು ನನಗೆ ಅನ್ನಿಸ್ತಾ ಇದೆ, ಅವನೇನೋ ಹೇಳ್ದ, ನಾನೇನೋ ಕೊಟ್ಟೆ, ಆದರೆ ಇವತ್ತು ನಾನು ಅನುಭವಿಸ್ಲಿಕ್ಕತ್ತೀನಿ. ನಾನು ಹೇಳಿದೆ, ಆಯ್ತಮ್ಮ ನೀನು ಅನುಭವಿಸ್ಲಿಕ್ಕತ್ತಿ, ಅಪ್ಪ ಅಮ್ಮಗೆ ನೀನು ತಿಳಿಸಿ ಹೇಳ್ಬೇಕಲ್ಲ. ನನ್ನಿಂದ ಆಗಲ್ಲ ಮೇಡಮ್, ನಾನು ಬರ್ತೀನಿ, ನೀವೇ ಅವರಿಗೆ ತಿಳಿಸಿ ಹೇಳಿ ಅಮ್ಮ. ಅವ್ರು ಬಂದು ಅವರಿಬ್ಬರಿಗೆ ಕೂಡಿಸ್ಕೊಂಡೆ. ಅವ ಬರಲಿಲ್ಲ, ಯಾಕಂದ್ರೆ ಆಲ್ರೆಡಿ ಡೈವರ್ಸ್ ಕೊಟ್ಟರೆ ಅವನಿಗೇನು ಬೇಕಾಗಿಲ್ಲ. ಅವಳಿಬ್ಬಳು ಬಂದು ಅವ್ರು ನಿಜವಾಗ್ಲೂ ಅವ್ರ ತಂದೆ ತಾಯಿ ಹತ್ತದ್ದು ನೋಡಿದ್ರೆ ಭಾಳ ಕೆಟ್ಟ ಅನ್ನಿಸ್ತು. ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಕಷ್ಟನ, ಹೆಣ್ಣು ಮಕ್ಕಳ ತಂದೆ ತಾಯಿಗೆ ಇಷ್ಟೆಲ್ಲ ಕಷ್ಟನ. ಯಾವ ರೀತಿಯಿಂದ ಇದನ್ನ ಸುಧಾರಿಸಿ ಮಾಡಬೇಕು, ಯಾವ ರೀತಿಯಿಂದ ಈ ತಂದೆ ತಾಯಿಗೆ ತಿಳಿಸಿ ಹೇಳ್ಬೇಕು. ನನಗ ಬಹಳ ಆ ಕ್ಷಣದಾಗ ಯಾವ ಕಾನೂನನ್ನ ನಾವು ತರಬೇಕು, ಏನನ್ನ ಹೆಣ್ಣು ಮಕ್ಕಳ ತಂದೆ ತಾಯಿಗೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಿಂದ ತಿಳಿಸಿ ಹೇಳ್ಬೇಕು. ಈ ಡೈವರ್ಸ್ ಅನ್ನ ವರ್ಡ್ ಎಲ್ಲರೂ ನಿಜವಾಗ್ಲೂ ಡೈವರ್ಸ್ ಅಂದ್ರೆ ಬಹಳಷ್ಟು ಇವತ್ತು ನಾವು ಹಿಂಜರಿತೀವಿ. ಡೈವರ್ಸ್ ಅನ್ನ ವರ್ಡ್ ಬಂದ್ರೆ ಹೆಣ್ಣು ಮಕ್ಕಳೇ ಬಹಳ ಮಂದಿ ಕುಗ್ಗುತ್ತಾರೆ. ಕೆಲವು ಹೆಣ್ಣು ಮಕ್ಕಳು ಅವರೆಲ್ಲೋ
ಕಾಂಟ್ಯಾಕ್ಟ್ ಇರ್ಬೋದು, ಮಾಡ್ಬೋದು, ಅವ್ರಿಗೆ ಖುಷಿಯಾಗಿರ್ಬೋದು. ಎಲ್ಲ ಹೆಣ್ಣು ಮಕ್ಕಳಿಗೆ ಇದು 100% ಒಳ್ಳೆಯ ಮಾತಲ್ಲ. ನಾನು ಇವತ್ತಿಗೂ ಅವ್ರಿಗೆ ಹೇಳಿದೆ, ನಾನು ಆಯ್ತು ಆಗಿದೆ ಇಷ್ಟು. ಅವರು ತಂದೆ ತಾಯಿ ಹೇಳಿದ್ರು, ನಾವು ಮುಖ ತೋರಿಸಲ್ಲ ಮೇಡಮ್, ನಾವು ಜೀವನ ಮಾಡಲ್ಲ. ಅವ್ರು ಹೇಳಿದ್ರು, ನೀನು ಯಾವ ಅವಾಗ ಎದ್ದು ಅವ್ರ ಅಪ್ಪ ಒಂದು 2-3 ಏಟ ಆ ಹುಡುಗಿಗೆ ಹೊಡೆದ್ರು, ಅಮ್ಮನೂ ಹೊಡೆದ್ಲು. ನಮ್ಗೆ ಯಾಕೆ ಇಟ್ಟೆಲ್ಲ ನೀನು ಹೇಳಲಿಲ್ಲ, ಯಾಕೆ ನೀನು ಮಾಡಲಿಲ್ಲ? ನಾನು ಕಾಲಿಡಿತಿದ್ದೆ, ಅವ್ರಿಗೆಲ್ಲನೂ ಬರೆದು ಕೊಡ್ತಿದ್ದೆ ನನ್ನ ಸರ್ವಸ್ವವನ್ನೇ, ಆದರೂ ನೀನು ನಿನ್ನ ಗಂಡನ ಜೊತೆ ಇರಬೇಕಾಗಿತ್ತು ಅಂತ ಅವ್ರು ಹೇಳಿದ್ರು. ಆ ಹುಡುಗಿ ಹೇಳಿದ್ದು, ಇಲ್ಲ ಮೇಡಮ್, ಆ ಹುಡುಗಗೆ ಆಲ್ರೆಡಿ ಮತ್ತೊಬ್ಬರ ಜೊತೆ ಕಾಂಟ್ಯಾಕ್ಟ್ ಇತ್ತು, ನಾನು ಅದನ್ನು ನೋಡಿದ್ರು. ಅವ್ರು ಹೇಳಿದ್ರು, ಇದ್ರೂ ಇರ್ತಿತ್ತಲ್ಲ, ನಿನ್ನ ಗಂಡನ ಜೊತೆ ಇರಬೇಕಾಗಿತ್ತು. ಮೇಡಮ್ ಅವ್ರಿಗೆ ತಿಳಿಯಲ್ಲ, ನೀವು ಅವರಿಗೆ ತಿಳಿಸಿ ಹೇಳಿ ಮೇಡಮ್, ನೀವು ಹೇಳಿ ಅಂದಾಗ ನಾನು ಅವರಿಗೆ ನೀನು ಹೋಗಮ್ಮ ಅಂತೇಳಿ ಅವಳಿಗೆ ಹೊರಗೆ ಕಳಿಸಿ ಹೇಳಿದೆ. ನೋಡಿ, ನಿಮ್ಮ ಒಂದು ಕಾಲನೇ ಬೇರೆ. ಅವಾಗ ಹೇಳ್ತಿದ್ರಂತ, 1 ಗಂಟ ಮಲ್ಲಿಗೆ ನಾನು ಮುಡಿದರೆ ಏನೋ, ಇನ್ನೊಬ್ಬಳನ್ನು ಮುಡಿಲಿ, ಅದು ಬಿದ್ದೋಗುವಂತ ಹೂವು. ಜನಪದ ಹಾಡದಲ್ಲಿ ಬರ್ತದ. ಎಷ್ಟೋ ಮಂದಿ ಕಂಡದೇರ ಅವಾಗ ಎಷ್ಟೋ ಮಂದಿ ಮಾಡಿದ್ರ, ನಾನು ಮುಡಿದಂತ ಹೂ ಅವಳು ಮುಡಿಲಿ, ತಪ್ಪೇನದ ಅಂತ ಆ ಹೆಣ್ಮಕ್ಳು ಸಹನೆ ಮಾಡ್ಕೋತಿದ್ರು. ಆದ್ರೆ ಈಗಿನ ಹೆಣ್ಣು ಮಕ್ಕಳು ಆ ಸಹನೆ ಇಲ್ಲಮ್ಮ. ನೋಡೋಣ, ಇವತ್ತು ಆಗ್ತಾ ಇದೆ, ಡೈವರ್ಸ್ ಆದ್ರೂ ಪರವಾಗಿಲ್ಲ, ಮತ್ತೊಂದು ಹುಡುಗನ್ನ ಹುಡುಕೋಣ ಮಾಡೋಣ ಅಂತ ಬಹಳ ಕನ್ವಿನ್ಸ್ ಮಾಡಿದೆ. ಅದನ್ನೆಲ್ಲ ಹೇಳಲಿಕ್ಕೆ ಆಗಲ್ಲ, ಬಹಳಷ್ಟು ಹೇಳಿದಾಗ ಇವತ್ತು ಅವರು ಚೆನ್ನಾಗದಲ್ಲ. ಆ ಹುಡುಗಿಗೂ ಮತ್ತೊಂದು ನೋಡಿ ಮದುವೆ ಮಾಡಿ ಕೊಟ್ಟಿಂದ ಇವತ್ತು ಅವರು ಚಂದರ. ಎಲ್ಲ ರಿಯಾಲಿಟಿ ಹೇಳ್ಬಿಟ್ವಿ, ಹೇಳಿ ಮದುವೆ ಮಾಡ್ಕೊಂಡಾದರ. ಆದ್ರೆ ತಂದೆ ತಾಯಿ ಯಾವ ಕಷ್ಟದಲ್ಲಿ ಇರ್ತಾರ ಅಂತ ಇವತ್ತು ಯಾವ ಮಕ್ಕಳನ್ನು ವಿಚಾರ ಮಾಡೋದಿಲ್ಲ. ಅದಕ್ಕಾಗಿ ನಿಮ್ಮ ಒಂದು ತಂದೆ ತಾಯಿಗೆ ಈ ತೊಂದರೆ ಬರುವಂತ ವಿಷಯವನ್ನ ಮಾಡಬೇಡಿ. ಏನಿರೋದು ಫೇರ್ ಆಗಿ ತಂದೆ ತಾಯಿ ಜೊತೆ ನೀವು ಹಂಚಿಕೊಳ್ಬೇಕು. ಅವರಿಗೆ ಮುಚ್ಚಿಡುವಂತ ವಿಷಯವನ್ನ ಯಾವತ್ತು ನೀವು ಮಾಡಿ ನಿಮ್ಮ ಜೀವನದ ಮೇಲೆ, ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕುವಂತ ವ್ಯವಸ್ಥೆಯನ್ನ ನೀವು ಮಾಡ್ಕೊಳ್ಬೇಡಿ. ನಿಜವಾಗ್ಲೂ ಮಾತಾಡ್ಕೋತಾ ಕೂತ್ರ ಬಹಳಷ್ಟು, ಇನ್ನೂ ಕಾನೂನು ಬಗ್ಗೆ ನಾನು ಹೇಳೇ ಇಲ್ಲ. ಕಾನೂನು ಅನ್ನೋದು ಬಹಳಷ್ಟು ಇದೆ. ಇವತ್ತು ಹೆಣ್ಣು ಮಕ್ಕಳು ಕಮ್ಮಾಗ್ಯಾರ ಅಂತ ನಾವು ಹೇಳ್ತೀವಿ. 2002ರಲ್ಲಿ ವ್ಯಾಲ್ಯೂಯೇಷನ್ ಮಾಡಿದಾಗ 80,000 ಭ್ರೂಣ ಹತ್ಯೆ ಮಾಡಿದ್ರು. ಇವತ್ತು ಅದಕ್ಕೆ ಸ್ಕ್ಯಾನಿಂಗ್ದಾಗ ಹೋಗ್ತೀವಲ್ಲ, ಯಾವತ್ತು ಹೆಣ್ಣು ಗಂಡನ್ನ ಕೇಳಬೇಡಿ ಅಂತ ಬರ್ದಿರ್ತಾರ. ಯಾಕಂದ್ರೆ ಅದಕ್ಕೆ ಇವತ್ತ ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಆಗುವಂತ ವ್ಯವಸ್ಥೆ ಇವತ್ತದ. ಅದಕ್ಕಾಗಿ ಮಹಿಳೆಯರು ನೀವೆಲ್ಲರೂ ನಿಮ್ಮ ಜೀವನವನ್ನ ನೀವು ಒಳ್ಳೆ ರೀತಿ, ಕಾನೂನ ಬಹಳ ಅದ, ಹುಟ್ಟುವಂತ ಕಾನೂನು ಅದ, ಶಿಕ್ಷಣ ಪಡೆಯುವಂತ ಕಾನೂನು ಅದ. ಯಾಕ್ರಿ ಜೀವನ ಎಲ್ಲರಿಗೆ ಅದಲ್ಲ. ಭ್ರೂಣ ಹತ್ಯೆ ಆಗಿಂದ ಮಹಿಳೆಯರಿಗೆ ಹುಟ್ಟುವಂತ ಕಾನೂನನ್ನ ಬಂತು, ಜೀವಿಸುವಂತ ಕಾನೂನನ್ನ ಬಂತು, ಮತ್ತೆ ಶಿಕ್ಷಣ ಪಡೆಯುವಂತ ಕಾನೂನನ್ನ ಬಂತು. ಮುಂದೆ ಹೋದಾಗ ದುಡಿಯುವಂತ ಕಾನೂನನ್ನ ಮತ್ತೆ ಹೇಳ್ತಾರ. ಇವತ್ತು ಬಹಳಷ್ಟು ಜನ ಮದುವೆ ಆಗುವತ್ನಾಗೆ ಹೇಳ್ತಾರ, ನಾವು ಇವಳನ್ನ ನೌಕರಿ ಮಾಡ್ಸಲ್ ನೋಡ್ರಿ, ಮಾತಾಡ್ತಾರ. ಇವತ್ತು ಎಲ್ಲ ಫೇರ್ ಆಗಿರ್ಬೇಕ್ರಿ. ಎಷ್ಟೋ ಜನರು ಮುಚ್ಚಿ ಮದುವೆ ಆದ್ರೂ ಸಹ ಡೈವರ್ಸ್ ಆಗುವಂತ ಪರಿಸ್ಥಿತಿ ಇವತ್ತದ. ಅದಕ್ಕಾಗಿ ನೀವೇನಿದ್ದೀರಿ ಎಲ್ಲ ಹೇಳ್ಬೇಕು, ಆದ್ರ ಆಗ್ರಿ, ಒಲ್ಲಂದ್ರ ಬೇಡ. ಯಾವತ್ತು ಮುಚ್ಚಿ, ಹಿಂದಕ್ಕಿನ ಕಾಲದಾಗ ಇತ್ತು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ರಿ ಅಂತ. ಇವತ್ತಿಲ್ಲ, 1000 ಕರೆ ಹೇಳಿ ಒಂದು ಮದುವೆ ಮಾಡಿ. ಅವತ್ತು ಏನಿರ್ತಿದ್ದಿಲ್ಲ, ಅವತ್ತು 5 ಎಕರೆ ಜಮೀನದಂದ್ರೆ 50 ಎಕರೆ ಹೇಳ್ತಿದ್ರು. ಅವರು ಸುಳ್ಳು ಹೇಳ್ತಿದ್ರು, ಇವರು ಸುಳ್ಳು ಹೇಳ್ತಿದ್ರು. ಮದುವೆ ಆದ್ರೂ ಸಾಕಪ್ಪ ಅಂತ. ಆದ್ರೆ ಇವಾಗ ಎಲ್ಲ ಕಾನ್ಸೆಪ್ಟ್ ಅನ್ನ ಚೇಂಜ್ ಆಗಿದೆ. ಯಾಕಂದ್ರೆ ಇದು ಕಲಿಯುಗದ ಒಂದು ರೀತಿ ಎಂದಿದೆ. ಆದ್ರೂ ಸಹ ನಮ್ಮ ಸಂಸ್ಕಾರವನ್ನ ಬಿಟ್ಟು ಕೊಡದೆ ನಾವೆಲ್ಲರೂ ಪಾರದರ್ಶಕವಾಗಿ ನಮ್ಮ ಜೀವನವನ್ನ ಮಾಡಿದಾಗ ಕಷ್ಟ ಬರ್ತದ. ಅದನ್ನ ಅನುಭವಿಸ್ಬೇಕಾದ್ರೆ ನಾವು ಪಾರದರ್ಶಕವಾಗಿ ಜೀವನ ಮಾಡಬೇಕು. ಆಂತರಿಕವಾಗಿ ಶುದ್ಧ ಇರಬೇಕು ಮತ್ತು ಬಾಹ್ಯವಾಗಿ ಶುದ್ಧಿದ್ದಾಗ ಮಾತ್ರ ದೇವರು ಯಾವತ್ತೂ ನಮ್ಮನ್ನ ಕೈಯನ್ನ ಬಿಡೋದಿಲ್ಲ. ದೇವರು ಅಂದ್ರೆ ಕಲ್ಲು ದೇವರು ದೇವರಲ್ಲ, ನಿಸರ್ಗ ದೇವರು. ಇವತ್ತ ಪ್ರತಿಯೊಂದು ಸೂರ್ಯ ಮುಳುಗ್ತಾನ ಹೇಳ್ತಾನೆ, ಸೂರ್ಯ ಮುಳುಗೋದಿಲ್ಲ, ಆದರೆ ಋತುಚಕ್ರವನ್ನ ತಿರುಗ್ತಾ ಇರುತ್ತೆ. ಇವತ್ತ ಗಿಡ ಮರ ಎಲ್ಲವೂ ಇದ್ದಾಗ ಮಾತ್ರ ಉಸಿರಾಟ ಆಡ್ಲಿಕ್ಕೆ ಸಾಧ್ಯ ಆಗ್ತದ. ಸುಮ್ಮನೆ ಯಾರ ಕೈಲಾರ ಒಂದು ನಿಂಬಿಕಾಯಿ ತಂದು ನಾವು ಚೆನ್ನಾಗಿ ಆಗ್ಬೇಕು ಅಂದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರ, ಮಂತ್ರಕ್ಕ
ಮಾವಿನಕಾಯಿ ಉದ್ರಲ್ಲ, ಮಾವಿನಕಾಯಿ ಕಡದಿಂದ ಮಾತ್ರ ಅದನ್ನು ಇಲ್ಲೇ ಕುಂತ ಓಂ ನಮಃ ಶಿವ ಓಂ ನಮಃ ಶಿವ ಬೀಳು 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 ಅಂದ್ರೆ ಬೀಳಲ್ಲ. ನಿಮ್ಮಲ್ಲಿ ಎಜುಕೇಶನ್ ಬಗ್ಗೆ, ಓದುವುದರ ಬಗ್ಗೆ ಆಸಕ್ತಿ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇದ್ದಾಗ ಮಾತ್ರ ನಾವು ಒಂದು ಗುರಿ ಇಟ್ಕೊಂಡು ಜೀವನ ಮಾಡಿದಾಗ ಮಾತ್ರ ನಾವು ಸಾಧಿಸಲಿಕ್ಕೆ ಸಾಧ್ಯವಾಗ್ತದ. ಇವತ್ತ ಆಸ್ತಿಯಲ್ಲಿ ಲಾಸ್ಟ್ ಕ್ವಶನ್ ಇದು. ಇವತ್ತು ನಾವು ಹೇಳ್ತೀವಿ ಮಹಿಳೆಯರಿಗೆ ಆಸ್ತಿ ಒಳಗ ಪಾಲನ್ನ ಕೊಡಬೇಕು ಅಂತ ಬಂತು. ಇವತ್ತು ನಾವು ಕೋರ್ಟ್ನಾಗ ವ್ಯಾಲ್ಯೂಯೇಷನ್ ಮಾಡಿದಾಗ ಹೆಣ್ಮಕ್ಳ ಕೇಸೇ ಭಾಳ ಬಾಯಿ. ಪ್ರತಿಯೊಬ್ರು ಹೆಣ್ಮಕ್ಳಿಗೆ ನಾವು ಕೇಳ್ತೀವಿ, ಅಲ್ರಿ ನಿಮ್ಮ ಅಣ್ಣ ಅಪ್ಪ ಅಮ್ಮನ ಮೇಲೆ ಜೀವ ಇದ್ದೀರಲ್ರಿ, ನಾವು ಭಾಳ ಜೀವಿ ಇವ್ರಿ, ಮತ್ತೆ ಕೇಸ್ ಯಾಕೆ ಹಾಕಿರಿ? ಅಣ್ಣನ ಹೆಂಡತಿ ಸೊಕ್ಕ ಮುರಿಲಾಕ ನಾವು ಬಹಳಷ್ಟು ಮಂದಿ ಕೇಳ್ತೀವಿ. ಯಾಕ್ರಿ? ಅಲ್ರಿ ಅವ್ರು ತವ್ರ ಮನೆಯವರೇ ಬರ್ತಾರೆ, ಎಲ್ಲರೂ ನಮಗ್ ಹೋದ್ರು ಮರ್ಯಾದೆ ಕೊಡಲ್ಲ, ನಮಗ್ ಬಾನಲ್ರಿ ಕೂಡನಲ್ಲ, ಅವ್ರಿಗೆಲ್ಲ ಅವರೇ ಅಡಿಗೆ ಮನ್ಯಾಗ ನಾವು ಗೆಸ್ಟ್ ಹೋದಂಗ ಅವ್ರ ಮನೆಗೆ ಹೋಗ್ಬೇಕು. ಅಕ್ಕಿನ ಸೊಕ್ಕು ಮುರಿಬೇಕ್ರಿ, ತವ್ರ ಮನೆಯವ್ರು ಬರ್ಲಾರ್ಬೇಕಾಗತ್ತೆ ನಮಗ್ ಫಲ ಕೊಡ್ಲಿಕ್ಕೆ. ಅಲ್ಲಮ್ಮ ನಿನಗ್ ತಂದೆ ತಾಯಿ ಎಲ್ಲ ಕೊಟ್ಟಾರ, ಎಷ್ಟೊಂದು ವೈರಿಗಳಾಗ್ಯಾರ ಅಂದ್ರ ನಮ್ಮಲ್ಲಿ ಒಬ್ಬರು ಚರ್ಚೆ ಹೇಳ್ತಿದ್ರು, ಹೆಣ್ಣು ಮಕ್ಕಳು ಮನೆಗೆ ಹೋಗಿ ಅವ್ರ ಮನೆ ನಿಂತ ಬುತ್ತಿಗಳನ್ನ ಮಾಡ್ಕೊಂಡು ಬಂದು ಬೆಳೆದಂತ ಜೋಳ ಅಕ್ಕಿ ಗೋಧಿ ಬ್ಯಾಳಿ ತರುವಂತ ಶುಕ ಹೆಂಗಿತ್ತು ಅವಾಗಿನ ಕಾಲದಾಗ. ತಾಯಿ ತಂದೆ ಅಣ್ಣ ತಮ್ಮ ಮನೆಗೆ ಬಂದ್ರ ಎಷ್ಟೊಂದು ಸಂಭ್ರಮ ಇತ್ತು ಹೆಣ್ಣು ಮಕ್ಕಳಿಗೆ. ಆ ಸಂಭ್ರಮವನ್ನೇ ಇವತ್ತ ಇರ್ಲಾರ್ದಂಗ ಆಗ್ಯದ. ಯಾಕಂದ್ರ ಆಸ್ತಿಯ ಹಕ್ಕು. ನಿಜವಾಗ್ಲೂ ಹೇಳ್ತೀನಿ, ನಿಮ್ ಮನ್ಯಾಗ ನಿಮ್ ಸೋದರತ್ತಿ ಇದ್ರು ಅಥವಾ ನಿಮ್ಮ ಅಪ್ಪ ಅಮ್ಮ ಯಾರೋ ಕೊಟ್ಟಿದ್ದಿಲ್ಲ, ನಿಮ್ ಮನ್ಯಾಗ ಬಹಳಷ್ಟು ಆಸ್ತಿ ಇತ್ತು, ಪಾಪ ಹೆಣ್ಣು ಮಗಳು ದುಡುದ್ ತಿಂತಿದ್ಲು ಅಂದ್ರೆ ನೀವ್ ಹೇಳ್ಬೇಕು, ಅಪ್ಪ ಅದ್ರಾಗ 2 ಎಕರೆ ಅತ್ತಿ ಕೊಡು, ಅಪ್ಪ ಅದ್ರಾಗ 2 ಎಕರೆ ನಮ್ ನಾದ್ನಿದರಿಗೆ ಕೊಡು, ಅಪ್ಪ ಆದ್ರೆ 2 ಎಕರೆ ನಮ್ಮ ಅಪ್ಪ ಅಮ್ಮ ಕೊಡು ಅಂತ ನೀವೆಲ್ಲರೂ ನಿಮ್ಮ ಅಕ್ಕ ತಂಗಿಗೆ ಕೊಡು ಅಂದಾಗ ಯಾವ ಕೇಸ್ ಬರಲ್ಲ. ನಾನು ಎಲ್ಲಾ ಗಂಡಸ ಮಕ್ಕಳಿಗೆ ಹೇಳ್ತೀನಿ, ಪ್ರತಿಯೊಬ್ರು ಹೋಗಿ ಕಷ್ಟ ಬಂದ್ರೆ ಇತ್ತು ಅಂದ್ರೆ ಹೆಣ್ಣು ಮಕ್ಕಳಿಗೆ, ನೀವೇನಾದ್ರೂ AC ಕಾರ್ನಾಗ ತಿರುಗಾಡ್ತಿದ್ರಿ, ನೀವೇನಾದ್ರೂ ದಿನ AC ರೂಮ್ನಾಗ ಇರ್ತಿದ್ರಿ, ದಿನ ಸಾಕಷ್ಟು ಇನ್ಕಮ್ ಇದ್ರೆ ಹೆಣ್ಣು ಮಕ್ಕಳಿಗೂ ಸ್ವಲ್ಪ ಭಾಗ ಕೊಡಿ, ಅವಾಗ ಯಾವ ಕೇಸನ್ನ ಬರೋದಿಲ್ಲ ಅಂತ ನಾನು ಹೇಳ್ತೀನಿ. ಸಾಕಷ್ಟು ಕಾನೂನಲ್ಲಿದೆ. ಇವತ್ತ ಮಹಿಳೆಯರು ಚೆನ್ನಾಗಿ ನೀವು ಜೀವನ ಮಾಡ್ಬೇಕಾದ್ರೆ ತಿಳುವಳಿಕೆಯಿಂದ ನೀವು ಜೀವನ ಮಾಡಿದಾಗ ಒಳ್ಳೆಯ ರೀತಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನನಗೆ ಕರೆಸಿ ಸರ್ ಅವರು ಕಾಲ್ ಮಾಡಿ, ಮೇಡಮ್ ಬರಲೇಬೇಕು ಅಂದ್ರೆ ನನಗೆ ಇದೊಂದು ಕಾಲೇಜ್ ಅಂದ್ರೆ ಬಹಳ ಆತ್ಮೀಯವಾದಂತ ಕಾಲೇಜ್. ಎಲ್ಲ ಕಾಲೇಜಿನ ಪ್ರಿನ್ಸಿಪಲ್ ಆಗಿರ್ಬೋದು, ಪ್ರೊಫೆಸರ್ ಆಗಿರ್ಬೋದು, ಪ್ರತಿಯೊಬ್ರು ನನಗೆ ಆತ್ಮೀಯರು ಅಂತ ಹೇಳ್ಬೋದು. ಸರ್ ಅವರ ಎಲ್ಲರೂ ಹೊಗಳಾರ. ನಿಜವಾಗ್ಲೂ ಅವರ ಒಂದು ಇದೇ ರೀತಿಯಿಂದ ಪ್ರತಿಯೊಂದು ಕಾಲೇಜಿನಲ್ಲಿ ಇಂಥ ಸರ್ ಇದ್ರೆ ಯಾವ ಮಕ್ಕಳು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಹೇಳ್ತೀನಿ, ಯಾವತ್ತು ನಮಗೆ ಇಲ್ಲ ಇಲ್ಲ ಅನ್ಬಾರ್ದು. ಬಸವಣ್ಣವರು ಅವಾಗೇ ಹೇಳಿದ್ರು ನೋಡ್ರಿ, ಅವರು ಅಂತ ಕಾಲೇಜ್ನಾಗ ಕಲಿತಾರ, ಇಂಥ ಕಾಲೇಜ್ನಾಗ ಕಲಿತಾರ, ಇಲ್ಲ ಯಾವ್ದು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡನರಯ್ಯ, ನನ್ನ ಕಾಲೇ ಕಪ್ಪ, ನನ್ನ ದೇವೇ ದೇವ, ನನ್ನ ಸಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ಅಂದ ಬಳಕ ನಮ್ಮಲ್ಲಿ ಇಷ್ಟೆಲ್ಲ ಶಕ್ತಿ ಅದ ಅಂದ್ರೆ ನಾವೇ ದೊಡ್ಡ ಶ್ರೀಮಂತರು, ನಾವೇ ಎಲ್ಲರಿಗಿಂತ ಮುಂದೆ ಅನ್ನುವ ಉದ್ದೇಶ ನಮಗಿರ್ಬೇಕು. ಹೆಲ್ದಿಯಾಗಿ ನೀವು ಕಾಂಪಿಟೇಷನ್ ಅನ್ನ ಮಾಡಿ ನಿಮ್ಮ ಜೀವನವನ್ನ ಉದ್ಧಾರವಾಗಿ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಶರಣು ಶರಣಾರ್ಥಿಗಳು.